ಹಾಯ್ ಹಲೋ ನಮಸ್ಕಾರ ಚಾಮ್ಸ್ ಎಲ್ಲರೂ ಹೇಗಿದ್ದೀರಾ? ಮೊಟ್ಟ ಮೊದಲಿಗೆ PUC ಎಡ್ ಪರೀಕ್ಷೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ಏನು ವಿಶೇಷ, ಯಾವುದು ಟಾಪಿಕ್ ಡಿಸ್ಕಸ್ ಮಾಡ್ತಾ ಇರೋದು? ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಚಾಪ್ಟರ್ ಬಯೋಮಾಲಿಕ್ಯೂಲ್ಸ್. ಸೊ ಇಲ್ಲಿ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ KCET ಪ್ರಶ್ನೆಗಳು ಯಾವ್ದು ಯಾವ ಥರ ಪ್ರಿಪೇರ್ ಆಗಬೇಕು KCETಗೆ, ಇದನ್ನೆಲ್ಲ ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಆದರೆ ಈ ಕ್ಲಾಸ್ನ ನೋಡೋಕ್ಕೆ ಮುಂಚೆ ನೀವು ಮಾಡಬೇಕಾಗಿರುವಂಥ ಇನ್ನೊಂದು ಮುಖ್ಯವಾದ ಕೆಲಸ ಇದೆ. ಏನದು ಮಕ್ಕಳ? ಅದು ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋ ಫಸ್ಟು ನೋಡ್ಕೊಂಡು ಬನ್ನಿ. ಅದರಲ್ಲಿ ಎಲ್ಲ ಟಾಪಿಕ್ಸನ್ನು ತುಂಬ ಡೀಟೇಲ್ ಆಗಿ ಭಾಳಷ್ಟು ವಿಡಿಯೋಗಳ ಜೊತೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಅರ್ಥ ಮಾಡಿಕೊಂಡ್ರೆ ಈ ಚಾಪ್ಟ್ರಲ್ಲಿ ನೀವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಥವಾ ಮಸ್ತ್ ಮಜಾನೇ ಮಾಡ್ಬೋದು. ಯಾಕೆಂದರೆ ಕ್ವೆಶನ್ಸ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ನಿಮಗೆ ಅಲ್ಲಿ ಅರ್ಥ ಆಗಿದ್ರೆ ಆನ್ಸರ್ಸನ್ನು ಈಸಿಯಾಗಿ ಹೇಳ್ಬೋದು. ಸೊ ವಿ ಕ್ಯಾನ್ ಹ್ಯಾವ್ ಅ ಗುಡ್ ಡಿಸ್ಕಷನ್, ಸರಿನಾ? ಸೊ ಇಲ್ಲಿವರೆಗೂ ಭಾಳಷ್ಟು ಜನಕ್ಕೆ ಇನ್ನೂ KCET ಸೀರಿಯಸ್ನೆಸ್ ಬಂದಿಲ್ಲ. ಸೊ ಆದಷ್ಟು ಬೇಗ ಬರಲಿ, ಎಲ್ಲರೂ ಬೇಗ ಶುರು ಮಾಡಿ ನಿಮ್ಮ ಪ್ರಿಪ್ರೇಷನನ್ನು. ಇದು ಲಾಸ್ಟ್ 1 ಮಂತ್ ಕೂತ್ಕೋತೀನಿ, ನಾನು ಎಕ್ಸಾಮಿಗೆ ಪ್ರಿಪೇರ್ ಆಗ್ತೀನಿ, ಆ ಥರ ಪ್ರಿಪೇರ್ ಆಗಿ ಬರೆಯುವಂಥ ಎಕ್ಸಾಮ್ಸ್ ಅಲ್ಲ ಮಕ್ಕಳೇ. ಸೊ ಇವಾಗ ಇರೋವಂಥ ಸಿಲೆಬಸ್ ತುಂಬ ಡೀಟೇಲ್ ಆಗಿದೆ. ಸೊ 10th ನಡೆದಿರೋ ಥರ ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಸೀರಿಯಸ್ನೆಸ್ ನೀವು ಈಗಾಗಲೇ ಶುರು ಮಾಡಿರಬೇಕಿತ್ತು. ಇಟ್ಸ್ ನೆವರ್ ಟು ಲೇಟ್. ಸೊ ಈಗ ಶುರು ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಏನೇನು ನೋಡ್ತೀವಿ ಅಂತ ನೋಡೋಣ. ಸೊ ಫಸ್ಟ್, ಈ ಪರ್ಟಿಕ್ಯುಲರ್ ಚಾಪ್ಟರ್ನಲ್ಲಿ ನಿಮ್ಮೆಲ್ಲ ಸ್ಟ್ಯಾಂಡರ್ಡ್ ಕ್ವೆಶ್ಚನ್. ಮ್ಯಾಮ್ ಎಷ್ಟು ಕ್ವೆಶ್ಚನ್ಸ್ ಬರುತ್ತೆ KCETಯಲ್ಲಿ ಅಂದರೆ, ಈ ಚಾಪ್ಟರಿಂದ ನಿಮಗೆ ಅಬೌಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬಹುದು ಅಂದರೆ 1 ಕ್ವೆಶ್ಚನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಹೇಳ್ತೀರಾ ಮ್ಯಾಮ್ ಒಂದು ಕ್ವೆಶ್ಚನ್ಗೆ ಇಷ್ಟೆಲ್ಲ ಕಷ್ಟಪಡಬೇಕಾ ಅಂತಂದರೆ, ಮಕ್ಕಳ KCETಯಲ್ಲಿ 1 ಕ್ವೆಶ್ಚನ್ನೂ ಸಹ ನಿಮ್ಮ ರ್ಯಾಂಕಿಂಗನ್ನು ಭಾಳಷ್ಟು ಚೇಂಜ್ ಮಾಡ್ಬೋದು. ಸೊ ಹಾಗಾಗಿ ಈ 1 ಕ್ವೆಶ್ಚನ್ ನಿಮಗೆ ಬರುತ್ತೆ ಶಾರ್ಟ್ ಅಂದರೆ ನೀವು ಆ ಚಾಪ್ಟರನ್ನು ಪಕ್ಕಾ ಓದ್ಕೊಳ್ಳಿ. ಯಾಕೆಂದರೆ ಈ ಚಾಪ್ಟರ್ ಈಸಿ ಕೂಡ. ಸೊ ಆರಾಮಾಗಿ ಆ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು. ಓಕೆ, ಸೊ ಇವತ್ತು ಕ್ವೆಶ್ಚನ್ಸನ್ನು ಡಿಸ್ಕಸ್ ಮಾಡೋಣ. ಯಾವಾಗಿಂದ 2020ಇಂದ 2025 ಈ 5 ವರ್ಷಗಳ ಕ್ವೆಶ್ಚನ್ ಪೇಪರನ್ನು ಡಿಸ್ಕಸ್ ಮಾಡೋಣ. ಅಂದರೆ ಈ ಚಾಪ್ಟರ್ನಿಂದ ಬಂದಿರುವಂಥ ಪ್ರಶ್ನೆಗಳನ್ನ. ಮ್ಯಾಮ್ ಯಾಕೆ ಮುಂಚೆಯಿಂದ ಬಿಟ್ಬಿಟ್ರಿ ಅಂದರೆ, ಮಕ್ಕಳೇ 2020ಗಿಂತ ಮುಂಚೆ ಅಥವಾ ಹಳೆ ಪೇಪರ್ಸನ್ನು ನೀವು ಸಾಲ್ವ್ ಮಾಡೋದ್ರಿಂದ ಭಾಳಷ್ಟು ಉಪಯೋಗ ಇಲ್ಲ ಮಕ್ಕಳೇ. ಯಾಕೆಂದರೆ ಸಿಲೆಬಸ್ ತುಂಬ ಚೇಂಜ್ ಆಗ್ತಾ ಇದೆ. ಸೊ ಈಗಿರೋ ಸಿಲೆಬಸ್ಗೂ ಅವಾಗಿದ್ದ ಸಿಲೆಬಸ್ಗೂ ತುಂಬ ವ್ಯತ್ಯಾಸ ಇದೆ. ಸೊ ಈಗ ತುಂಬ NCERTಯಿಂದನೇ ಕ್ವೆಶ್ಚನ್ಸ್ ಬರೋದು ಅಂತ ಹೇಳ್ತಿದ್ದಾರೆ. ಅದನ್ನೇ ಫಾಲೋ ಕೂಡ ಮಾಡ್ತಾ ಇದ್ದಾರೆ. ಸೊ ನೀವು ಹಳೆ ಸಿಲೆಬಸ್ ಇರೋವಂಥ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿದ್ರೆ ಅದು ಕೆಲವೊಂದಷ್ಟು ಔಟ್ ಆಫ್ ಸಿಲೆಬಸ್ ಇದೆ, ಅದರ ರಿಕ್ವೈರ್ಮೆಂಟ್ ಈಗ ಸದ್ಯಕ್ಕಿಲ್ಲ. ಸೊ ತುಂಬ ವೈಸ್ ಆಗಿ ನೋಡೋಕ್ಕೆ ಹೋದರೆ, ತುಂಬ ಸ್ಟ್ರಾಟಜಿಕ್ ಆಗಿ ನೋಡೋಕ್ಕೆ ಹೋದರೆ 2020ಇಂದ ನೀವು ಕ್ವೆಶ್ಚನ್ ಸಾಲ್ವ್ ಮಾಡಿದ್ರೆ ಭಾಳಷ್ಟು ಸಾಕಾಗತ್ತೆ. ಓಕೆ, ಡನ್, ಫೈನ್. ಸೊ ಇನ್ನೇನೇನು ಡಿಸ್ಕಸ್ ಮಾಡ್ತೀವಿ ಇವತ್ತಿನ ಚಾಪ್ಟ್ರಲ್ಲಿ ಅಂದರೆ, ಇವತ್ತಿನ ಕ್ಲಾಸಲ್ಲಿ ಮೈಂಡ್ ಮ್ಯಾಪ್ ಒಂದು ಡಿಸ್ಕಸ್ ಮಾಡೋಣ. ಸೊ ಈ ಚಾಪ್ಟರ್ನಲ್ಲಿರುವಂಥ ಎಲ್ಲ ಟಾಪಿಕ್ಸನ್ನು ಒಂದು ಪರ್ಟಿಕ್ಯುಲರ್ ಮೈಂಡ್ ಮ್ಯಾಪಲ್ಲಿ ಹಾಕಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ. ಒಂದು ಸಣ್ಣ ಸಮರಿ ಆ ಚಾಪ್ಟರ್ದು ಎಲ್ಲ ಟಾಪಿಕ್ಸ್ನ ಬಗ್ಗೆ, ಅದಾದಮೇಲೆ KCET PYQs. ಓಕೆ, ಫೈನ್. ಸೊ ಶುರು ಮಾಡೋಣ. ಎಲ್ಲರೂ ಒಂದು ಬುಕ್ ಇಟ್ಕೊಂಡಿದ್ದೀರಾ? ಒಂದು ಸ್ವಲ್ಪ ಪಾಪ್ಕಾರ್ನು ಇಟ್ಕೊಳ್ಳಿ ಜೊತೆಗೆ, ಸೊ ದಟ್ ಸ್ನ್ಯಾಕ್ ಮಾಡ್ತಾ ನೋಡಿ. ಸೊ ಏನಾದರೂ ಡೌಟ್ಸ್ ಬಂದರೆ ಅಲ್ಲೇ ಪಾಸ್ ಮಾಡಿ ಕಾಮೆಂಟ್ಸಲ್ಲಿ ನಿಮ್ಮ ಡೌಟ್ಸನ್ನು ಪೋಸ್ಟ್ ಮಾಡಿ. ಓಕೆ, ಸರಿ ಮಕ್ಕಳೇ. ಸೊ ಈ ಚಾಪ್ಟರ್ನ ಮೈಂಡ್ ಮ್ಯಾಪ್ ಶುರು ಮಾಡೋಣವಾ? ಸೊ ಈ ಮೈಂಡ್ ಮ್ಯಾಪ್ನಲ್ಲಿ ಮೊದಲು ಬರುವಂಥದ್ದೇನು, ಕೆಮಿಕಲ್ ಕಾಂಪೋಸಿಷನ್. ಸೊ ಯಾವ ಥರ ಅರ್ಥ ಮಾಡಿಕೊಂಡ್ರು ಈ ಕೆಮಿಕಲ್ ಕಾಂಪೋಸಿಷನ್ನ, ಲಿವಿಂಗ್ ಸೆಲ್ಸ್ನ ಕೆಮಿಕಲ್ ಕಾಂಪೋಸಿಷನ್ ಏನಿತ್ತು ಅನ್ನೋದನ್ನ ತಿಳ್ಕೊಬೇಕಿತ್ತು. ಸೊ ಅವ್ರೇನು ಮಾಡಿದ್ರು, 2 ಪರ್ಟಿಕ್ಯುಲರ್ ಟೆಕ್ನಿಕ್ಸನ್ನು ಯೂಸ್ ಮಾಡಿದ್ರು. ಯಾವುದಕ್ಕೆ? ಫಸ್ಟ್ ಒನ್, ಟು ಅಂಡರ್ಸ್ಟ್ಯಾಂಡ್ ಯಾವುದು ಕಾಂಪೌಂಡ್ಸ್ ಇದೆ ಅಂತ. ಫಸ್ಟ್ ಬಂದು ಕಾಂಪೌಂಡ್ಸ್ ಯಾವುದಿದೆ ಅಂತ ನೋಡೋದು ಅವ್ರಿಗೆ ಬೇಕಿತ್ತು. ಸೊ ಯಾಕೆ ಕಾಂಪೌಂಡ್ಸ್ ಫಸ್ಟು? ಈ ಕಾಂಪೌಂಡ್ಸ್ ಬಂದು ಮಿಕ್ಸ್ಚರ್ಸ್ ಅಲ್ವಾ, ಎಲಿಮೆಂಟ್ಸ್ ಬಂದು ಇನ್ನೂ ಪ್ಯೂರೆಸ್ಟ್ ಫಾರ್ಮ್ ಮತ್ತು ಸಿಂಪ್ಲೆಸ್ಟ್ ಫಾರ್ಮ್ಸ್ ಇದು. ಸೊ ಹಾಗಾಗಿ ಫಸ್ಟು ಯಾವ ಥರ ಕಾಂಪೌಂಡ್ಸ್ ಇದೆ ಅಂತ ಅರ್ಥ ಮಾಡಿಕೊಂಡು ಅದಾದಮೇಲೆ ಎಲಿಮೆಂಟಲ್ ಅನಾಲಿಸಿಸ್ಗೆ ಹೋಗಬೇಕಲ್ವಾ. ಸೊ ಈ ಕಾಂಪೌಂಡ್ಸಲ್ಲಿ 2 ಥರ, ಯಾವ್ದು ಆರ್ಗ್ಯಾನಿಕ್ ಕಾಂಪೌಂಡ್ಸು, ನಮ್ಮ ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಯಾವ್ದು ಆರ್ಗ್ಯಾನಿಕ್ ಕಾಂಪೌಂಡ್ಸು ನಮ್ಮದು ಬರೋವಂಥದ್ದು ಯಾವ್ದು? ಈಗ ಕಾರ್ಬೋಹೈಡ್ರೇಟ್. ಓಕೆ, ಸೊ ಇದೆಲ್ಲ ನಮ್ಮ ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಬರೋವಂಥದ್ದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸಲ್ಲಿ ಯಾವುದು? NaCl, H2, ಸಾಲ್ಟ್ಸ್ ಎಲ್ಲ ಬರುತ್ತೆ. ಓಕೆ, H2, ಅದರ್ ಸಾಲ್ಟ್ಸ್ ಆಲ್ಸೋ ವಿಲ್ ಬಿ ಕಮಿಂಗ್ ಇನ್ ಟು ದಿಸ್ ಅಲ್ವಾ. ಸಾಲ್ಟ್ಸ್ ಅಂದರೆ ಯಾವ್ದು? ಸಲ್ಫೇಟ್ಸ್, ಫಾಸ್ಫೇಟ್ಸ್, ಇದೆಲ್ಲನೂ ಇದರಲ್ಲಿ ಬರೋವಂಥದ್ದು. ಸೊ ಇಲ್ಲಿ ಯಾವ್ದ್ಯಾವ್ದ್ರಲ್ಲಿ ನೋಡ್ತೀವಿ ನಾವು? ಸಲ್ಫೇಟ್ಸ್, ಫಾಸ್ಫೇಟ್ಸ್, ಇದೆಲ್ಲ ನಮ್ಮ ನ್ಯೂಕ್ಲಿಕ್ ಆ್ಯಸಿಡ್ಸಲ್ಲಿ ನೋಡ್ತೀವಿ. ಸೊ ಹಾಗಾಗಿ ಇದರ ಪ್ರಮಾಣ ಕೂಡ ಭಾಳಷ್ಟು ನಮ್ಮ ಲಿವಿಂಗ್ ಸೆಲ್ಸಲ್ಲಿ ಇರುತ್ತೆ. ಸೊ ಇದನ್ನು ಫಸ್ಟ್ ಕಾಂಪೌಂಡನ್ನು ಅನಲೈಸ್ ಮಾಡೋದಕ್ಕೆ ಯಾವ ಟೆಕ್ನಿಕ್ ಯೂಸ್ ಮಾಡಿದ್ರು ಅವರು? ನಮ್ಮ ಲಿವಿಂಗ್ ಸೆಲ್ಸ್ನ ಆ್ಯಸಿಡ್ನ ಜೊತೆ ಕ್ರಷ್ ಮಾಡಿದ್ರು.
ಲಿವಿಂಗ್ ಸೆಲ್ಸ್ನ ತೊಗೊಂಡು, ಅಂದರೆ ಟಿಶ್ಯೂ ಆಗಿರ್ಬೋದು, ಲಿವರ್ ಟಿಶ್ಯೂ ಆಗಿರ್ಬೋದು, ಪ್ಲಾಂಟ್ ಟಿಶ್ಯೂ ಆಗಿರ್ಬೋದು, ಅದನ್ನು ತೊಗೊಂಡು ಆ್ಯಸಿಡ್ ಜೊತೆ, ಯಾವ ಆ್ಯಸಿಡ್ ಅದು ಟ್ರೈಕ್ಲೋರೋ ಅಸಿಟಿಕ್ ಆ್ಯಸಿಡ್, ಈ TCAನಲ್ಲಿ ಹಾಕಿ ಅದನ್ನು ಕ್ರಷ್ ಮಾಡಿದಾಗ ಒಂದು ಸಾಲಿಡ್ ಇನ್ಸಾಲ್ಯುಬಲ್ ಪೂಲ್ ಬಂತು, ಒಂದು ಸಾಲಿಡ್ ಸಾಲ್ಯುಬಲ್ ಪೂಲ್ ಬಂತು. ಅಂದರೆ ಒಂದಷ್ಟು ಸಾಲಿಡ್ ಆ್ಯಸಿಡ್ನಲ್ಲಿ ಸಾಲ್ಯುಬಲ್ ಆಯಿತು, ಇನ್ನೊಂದಷ್ಟು ಆ್ಯಸಿಡ್ನಲ್ಲಿ ಸಾಲ್ಯುಬಲ್ ಆಗಲಿಲ್ಲ. ಸೊ ಅದಾದಮೇಲೆ ಅದನ್ನು ಫಿಲ್ಟರ್ ಮಾಡಿದ್ರು. ಆ ಸ್ಲರಿ ಏನು ಬಂದಿತ್ತು ಆ ಸ್ಲರಿನ ಫಿಲ್ಟರ್ ಮಾಡಿದ್ರು. ಫಿಲ್ಟರ್ ಮಾಡಿದಾಗ ಅವ್ರಿಗೆ ಫಿಲ್ಟ್ರೇಟಲ್ಲಿ ಏನಿರುತ್ತೆ ಮಕ್ಕಳ, ಫಿಲ್ಟ್ರೇಟ್ನಲ್ಲಿ ಆ್ಯಸಿಡ್ನಲ್ಲಿ ಸಾಲ್ಯುಬಲ್ ಆಗಿರೋವಂಥದ್ದು, ಅಂದರೆ ಫಿಲ್ಟರ್ ಆಗಿ ಕೆಳಗಡೆ ಬಂದಿರುತ್ತಲ್ಲ ಅದು ಆ್ಯಸಿಡಲ್ಲಿ ಸಾಲ್ಯುಬಲ್ ಆಗಿರೋವಂಥದ್ದು. ಸೊ ಅಲ್ಲಿ ಯಾವ್ದು ಬರುತ್ತೆ, ಅಲ್ಲಿ ಮೈಕ್ರೋ ಮಾಲಿಕ್ಯೂಲ್ಸ್ ಬರುತ್ತೆ. ಅದ್ರದ್ದು ಗಾತ್ರ ಸಣ್ಣದಿರುತ್ತೆ. ಎಷ್ಟು ಮಕ್ಕಳ ಅದ್ರದ್ದು ಗಾತ್ರ? 80 to 100 ಡಾಲ್ಟನ್. ಅದೇ ನಮ್ಮ ರಿಟೆಂಡೆಂಟ್ ಹತ್ರ, ರಿಟೆಂಟೆಂಟಲ್ಲಿ ಏನಿರುತ್ತೆ, ಅಲ್ಲೇನಿರುತ್ತೆ ಮಕ್ಕಳ, ಮ್ಯಾಕ್ರೋ ಮಾಲಿಕ್ಯೂಲ್ಸ್. ಸೊ ಈ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂದರೆ ತುಂಬ ಗಾತ್ರದಲ್ಲಿ ದೊಡ್ಡದಿರುವಂಥದ್ದು. ಸೊ ಆ ಫಿಲ್ಟರ್ ಆ ಬಟ್ಟೆಯ ಮೂಲಕ ಅದು ಹೊರಗಡೆ ಬರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದು ಅಲ್ಲೇ ಉಳ್ಕೊಳ್ಳುತ್ತೆ. ಸೊ ಅದರದ್ದು ವೇಟ್ ಏನಿರುತ್ತೆ, ಅರೌಂಡ್ 10,000 ಡಾಲ್ಟನ್ಸ್. ಸೊ ಇದು ಅವೆರಡರ ಗಾತ್ರದಲ್ಲಿರುವನ ವ್ಯತ್ಯಾಸ. ಸೊ ಈ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಎಕ್ಸಾಂಪಲ್ಸ್ ಯಾವ್ದ್ಯಾವುದು ಮಕ್ಕಳ? ಅದು ಎಲ್ಲನೂ ಪಾಲಿಮರ್ಸ್. ಯಾವ್ದ್ಯಾವ್ದದು ಪಾಲಿಮರ್ಸ್ ಅಂದರೆ ಯಾವ್ದ್ಯಾವುದು? ಕಾರ್ಬೋಹೈಡ್ರೇಟ್ಸ್ ಅಥವಾ ಪಾಲಿಸ್ಯಾಕರೈಡ್ಸ್ ಅಲ್ವಾ? ಪಾಲಿಸ್ಯಾಕರೈಡ್ಸ್, ಪ್ರೋಟೀನ್ಸ್. ಪ್ರೋಟೀನ್ಸ್ ಆರ್ ಪಾಲಿಪೆಪ್ಟೈಡ್ಸ್ ಅಲ್ವಾ? ಪ್ರೋಟೀನ್ಸ್. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಒನ್, ಥರ್ಡ್ ಒನ್ ನ್ಯೂಕ್ಲಿಕ್ ಆ್ಯಸಿಡ್ಸ್. ನ್ಯೂಕ್ಲಿಕ್ ಆ್ಯಸಿಡ್ಸ್. ಫೋರ್ತ್ ಒನ್ ಯಾವುದು? ಇಟ್ ಈಸ್ ಲಿಪಿಡ್ಸ್. ಆದರೆ ಲಿಪಿಡ್ಸ್ನ ನಾವು ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಯಾಕೆ? ಅದರದ್ದು ಗಾತ್ರ ಎಷ್ಟು? 800 ಡಾಲ್ಟನ್ಸ್. ಸೊ ಅದರದ್ದು ಗಾತ್ರ ಇದಕ್ಕಿಂತ ಭಾಳಷ್ಟು ಜಾಸ್ತಿನೇ, ಆದರೆ ನಮ್ಮ ಮ್ಯಾಕ್ರೋ ಮಾಲಿಕ್ಯೂಲ್ಸ್ನ ಗಾತ್ರದಷ್ಟು ಇಲ್ಲ. ಸೊ ಹಾಗಾಗಿ ಅದು ಮ್ಯಾಕ್ರೋ ಮಾಲಿಕ್ಯೂಲ್ ಅಂತ ಸ್ಟ್ರಿಕ್ಟಾಗಿ ಕನ್ಸಿಡರ್ ಮಾಡಲ್ಲ. ಆದರೆ ಅದು ನಮ್ಮ ಸಾಲಿಡ್ ಆ್ಯಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲೇ ಇರುತ್ತೆ. ಯಾಕೆ ಅಂತಂದರೆ ಅದು ರಪ್ಚರ್ ಮಾಡಿದಾಗ, ಈಗ ನಮಗೆಲ್ಲ ಗೊತ್ತು ಫಾಸ್ಫೋಲಿಪಿಡ್ ಬೈಲೇಯರ್ ಅಂದರೆ ನಮ್ಮ ಪ್ಲಾಸ್ಮಾ ಮೆಮ್ಬ್ರೇನಲ್ಲಿ ಲಿಪಿಡ್ ಲೇಯರ್ ಇದೆ. ಸೊ ನಾವು ಅದನ್ನು ಕ್ರಷ್ ಮಾಡಿದಾಗ ಅದು ಏನು ಫಾರ್ಮ್ ಆಗುತ್ತೆ? ವೆಸಿಕಲ್ಸ್ ಫಾರ್ಮ್ ಆಗುತ್ತೆ. ಸೊ ಈ ವೆಸಿಕಲ್ಸ್ ಗಾತ್ರ ದೊಡ್ಡದಿರುತ್ತೆ. ಸೊ ಈ ವೆಸಿಕಲ್ಸ್ನ ಕಾರಣ ಅದು ಫಿಲ್ಟರ್ ಆಗಿ ಫಿಲ್ಟ್ರೇಟ್ನಲ್ಲಿ ಬರೋದಿಲ್ಲ. ಸೊ ಹಾಗಾಗಿ ಲಿಪಿಡ್ಸನ್ನು ನಾವು ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಂತ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಇನ್ ರಿಯಾಲಿಟಿ ಅದು ಸ್ಟ್ರಿಕ್ಟ್ಲಿ ಮ್ಯಾಕ್ರೋಮಾಲಿಕ್ಯೂಲ್ ಅಲ್ಲ. ಸೊ ಅದು ನಮ್ಮ ಎಕ್ಸ್ಪೆರಿಮೆಂಟ್ನ ರಿಸಲ್ಟ್ಸ್. ಹಾಗಾದರೆ ಮೈಕ್ರೋಮಾಲಿಕ್ಯೂಲ್ಸ್ ಯಾವ್ದ್ಯಾವುದು? ಇಲ್ಲಿ ಬಂದಿದ್ದು ಅಮೈನೋ ಆ್ಯಸಿಡ್ಸ್, ಶುಗರ್ಸ್, ಸಿಂಪಲ್ ಶುಗರ್, ಸಿಂಪಲ್ ಮಾಲಿಕ್ಯೂಲ್ಸ್ ಎಲ್ಲ ಏನೇನಿದೆಯೋ ಅದೆಲ್ಲ ಎಲ್ಲಿ ಬಂತು? ಸಾಲಿಡ್ ಸಾಲ್ಯುಬಲ್ ಇದರಲ್ಲಿ ಬಂತು, ಅಥವಾ ಆಸಿಡ್ ಸಾಲ್ಯುಬಲ್ ಪೂಲ್ ಆರ್ ವಾಟ್ ಇಸ್ ಇಟ್ ಕಾಲ್ಡ್? ಫಿಲ್ಟ್ರೇಟ್. ನೆಕ್ಸ್ಟ್ ಬರುವಂಥದ್ದು ಇಲ್ಲಿ ಇನ್ನೊಂದು ಗಮನಿಸಬೇಕು, ಇವೆಲ್ಲನೂ ಪಾಲಿಮರ್ಸ್ ಆದರೆ ಇಲ್ಲಿ ಬಂದಿದ್ದು ಮೋನೋಮರ್ಸ್. ಸೊ ಇದಿಷ್ಟು ಆ ಆ್ಯಸಿಡ್ ಎನಾಲಿಸಿಸ್ನಲ್ಲಿ ಅರ್ಥ ಆದಂಥ ಅಥವಾ ಇನ್ಫರೆನ್ಸ್, ಆ ಎಕ್ಸ್ಪೆರಿಮೆಂಟ್ನಲ್ಲಿ ಬಂದಂಥ ಇನ್ಫರೆನ್ಸ್. ಸೊ ಅದರ ಬೇಸಿಸ್ ಮೇಲೆ ನಾವು ಮಾಲಿಕ್ಯೂಲ್ಸನ್ನು, ಬಯೋಮಾಲಿಕ್ಯೂಲ್ಸನ್ನು 2 ಕ್ಯಾಟಗರಿಯಾಗಿ ಮಾಡಿದ್ವಿ. ಯಾವುದದು? ಮ್ಯಾಕ್ರೋಮಾಲಿಕ್ಯೂಲ್ಸ್, ಮೈಕ್ರೋಮಾಲಿಕ್ಯೂಲ್ಸ್. ಸೊ ಇದನ್ನೇ ನಾನಿಲ್ಲಿ ಫಸ್ಟ್ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಕೆಮಿಕಲ್ ಕಾಂಪೋಸಿಷನ್, ಆ್ಯಸಿಡ್ ಇನ್ಸಾಲ್ಯುಬಲ್, ಆ್ಯಸಿಡ್ ಸಾಲ್ಯುಬಲ್. ಸೊ ನೆಕ್ಸ್ಟ್ ಬರುವಂಥದ್ದು ಆಯಿತು, ಕಾಂಪೌಂಡ್ಸ್ ಅರ್ಥ ಮಾಡ್ಕೊಂಡ್ವಿ. ವಾಟ್ ಅಬೌಟ್ ಎಲಿಮೆಂಟ್ಸ್? ಸೊ ಎಲಿಮೆಂಟ್ಸ್ ಕತೆ ಬಂದಾಗ ಯಾವ ಟೆಸ್ಟ್ ಮಾಡಿದ್ರು ಮಕ್ಕಳ? It is called ash analysis. ಏನು ಅನಾಲಿಸಿಸ್? ಆ್ಯಶ್ ಅನಾಲಿಸಿಸ್. ಸೊ ಇಲ್ಲಿ ಏನು ಮಾಡಿದ್ರು? ಲಿವಿಂಗ್ ಟಿಶ್ಯೂನ ತಗೊಂಡು ಏನು ಮಾಡಿದ್ರು? ಅದನ್ನು ಡಿಹೈಡ್ರೇಟ್ ಮಾಡಿದ್ರು. ಅಂದರೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ತೆಗೆದುಬಿಟ್ರು, ನೀರಿನ ಅಂಶ ರಿಮೂವ್ ಮಾಡಿಬಿಟ್ರು. ಸೊ ಇಲ್ಲಿ ಫಸ್ಟು ವೇಟ್ ತೊಗೊಂಡ್ರು, ಅದರದ್ದು ವೆಟ್ ವೇಟ್ ಅಂದರೆ ನೀರಿನ ಸಮೇತ. ಇಲ್ಲಿ ಡಿಹೈಡ್ರೇಟ್ ಮಾಡಿದ್ಮೇಲೆ ಅದು ಡ್ರೈ ಆಯಿತು, ಅದರ ಡ್ರೈ ವೇಟ್. ಓಕೆ, W1 W2 ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾಲ್ಕುಲೇಷನ್ಸ್. ಸೊ ಡಿಹೈಡ್ರೇಟ್ ಮಾಡಿದ್ರು. ಅದಾದಮೇಲೆ ಕಾರ್ಬನ್ ಡೈಆಕ್ಸೈಡ್ನ ಸಹ ರಿಮೂವ್ ಮಾಡಿದ್ರು. ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇದು ಎರಡನ್ನೂ ರಿಮೂವ್ ಮಾಡಿದ್ರು. ಅದಾದಮೇಲೆ ಉಳ್ಕೊಂಡಿದ್ದೇನು? ಆ ಉಳ್ಕೊಂಡಿದ್ದನ್ನು ಬರ್ನ್ ಮಾಡ್ತಾರೆ. ಸೊ ದಟ್ ಇಲ್ಲಿ ಆರ್ಗ್ಯಾನಿಕ್ ಪಾರ್ಟ್ ಎಲ್ಲ ರಿಮೂವ್ ಮಾಡ್ತಾ ಇದ್ದೀವಿ ನಾವು. ಬರ್ನ್ ಮಾಡಿದ್ಮೇಲೆ ಉಳ್ಕೊಂಡಿದ್ದೇನು? ಇಟ್ ಈಸ್ ದ ಆ್ಯಶ್.
ಸೊ ಇದರಲ್ಲಿರುವಂಥದ್ದು ಇನ್ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಮತ್ತು ಎಲಿಮೆಂಟ್ಸ್. ಸೊ ಇದನ್ನು ನಾವೇನಂತ ಕರಿತೀವಿ ಆಶ್ ಅನಾಲಿಸಿಸ್. ಸೊ ಇದು ಸೆಕೆಂಡ್ ಎಕ್ಸ್ಪೆರಿಮೆಂಟ್. ಸೊ ಯಾವ್ದ್ಯಾವ್ದು ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಸಿಕ್ತು, ಸೊ ಅಲ್ಲಿ ಬಂದಂಥದ್ದು ಕ್ಯಾಲ್ಶಿಯಂ, ಮೆಗ್ನೀಷಿಯಮ್, ಈ ಅಯಾನ್ಸ್ ಎಲ್ಲ ಅಲ್ಲಿ ಅವರು ಅನಲೈಸ್ ಮಾಡ್ತಾರೆ. ಓಕೆ, ಸೊ ಅದು ಅದರ ಕಾಂಪೊಸಿಷನ್. ಸೊ ಅದಾದಮೇಲೆ ಅರ್ಥ ಆಗಿದ್ದೇನು? ಓಕೆ, ಸೊ ಲಿವಿಂಗ್ ಸೆಲ್ಸ್ನಲ್ಲಿರುವಂತಹ ಎಲಿಮೆಂಟ್ಸ್ ಅಥವಾ ಕಾಂಪೌಂಡ್ಸ್ ಏನಿದೆ, ಎಲಿಮೆಂಟ್ಸ್ ಎಸ್ಪೆಷಲಿ ಅದು ನಮ್ಮ ಅರ್ತ್ ಕ್ರಸ್ಟ್ನಲ್ಲಿರುವಂಥದ್ದೇನೆ ಅಂತ ಅವ್ರಿಗೆ ಗೊತ್ತಾಯಿತು. ಆದರೆ ಲಿವಿಂಗ್ ಸೆಲ್ಸ್ನಲ್ಲಿ ಯಾವುದು ಜಾಸ್ತಿ ಪ್ರಮಾಣದಲ್ಲಿರೋದು? ಕಾರ್ಬನ್ ಮತ್ತು ಹೈಡ್ರೋಜನ್. ಆದರೆ ಕ್ರಸ್ಟಲ್ಲಿ ಇಟ್ ಈಸ್ ಆಕ್ಸಿಜನ್, ನೈಟ್ರೋಜನ್, ಆ ಥರ ಬೇರೆ ಥರದ ಎಲಿಮೆಂಟ್ಸ್ನ ಪ್ರಮಾಣ ಜಾಸ್ತಿ ಇದ್ವು. ಸೊ ಈ ಕಂಪ್ಯಾರಿಸನ್ ನೆನ್ಪಿಟ್ಕೊಳ್ಳಿ, ಈ ಪಾಯಿಂಟ್ ಒಂದು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಬರೋವಂಥದ್ದು ಮೆಟಬೊಲೈಟ್ಸ್. ಸೊ ಮ್ಯಾಮ್, ಬಯೋಮಾಲಿಕ್ಯೂಲ್ಸ್ಗೂ ಮೆಟಬೊಲೈಟ್ಸ್ಗೂ ಏನು ವ್ಯತ್ಯಾಸ ಅಂತಂದರೆ ಮಕ್ಕಳ, ನಮ್ಮ ಬಾಡಿಯಲ್ಲಿ ಭಾಳಷ್ಟು ರಿಯಾಕ್ಷನ್ಸ್ ನಡೀತಾ ಇರುತ್ತೆ ಅಲ್ವಾ, ಬಯೋಕೆಮಿಕಲ್ ರಿಯಾಕ್ಷನ್ಸ್ ನಡೀತಾ ಇರುತ್ತೆ. ಕೆಲವೊಂದಷ್ಟು ಸಬ್ಸ್ಟ್ರೇಟ್ ಇರುತ್ತೆ, ಅದು ಹೋಗಿ ಪ್ರಾಡಕ್ಟ್ ಆಗುತ್ತೆ ಅಲ್ವಾ. ಫಾರ್ ಎಕ್ಸಾಂಪಲ್ ಸ್ಟಾರ್ಚ್ನ ಬ್ರೇಕ್ ಡೌನ್ ಮಾಡಿದ್ರೆ ಏನಾಗುತ್ತೆ? ಅದು ಗ್ಲೂಕೋಸ್ ಆಗುತ್ತೆ. ಸೊ ಇದೂ ಒಂದು ಬಯೋಕೆಮಿಕಲ್ ರಿಯಾಕ್ಷನ್ ನಮ್ಮ ಬಾಡಿಯಲ್ಲಿ ನಡೆಯೋದು. ಸೊ ಈ ಥರ ಭಾಳಷ್ಟು ರಿಯಾಕ್ಷನ್ಸ್ನ, ಎಷ್ಟೋ ಲಕ್ಷ ರಿಯಾಕ್ಷನ್ಸ್ ನಡೀತಿರುತ್ತೆ ಒಂದು ಮಿನಿಟಲ್ಲಿ. ಸೊ ಆ ಎಲ್ಲ ರಿಯಾಕ್ಷನ್ಸನ್ನು ಒಟ್ಟುಗೂಡಿಸಿ ನಾವೇನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಮೆಟಬಾಲಿಸಮ್. ಏನಂತ ಕರಿತೀವಿ ಮಕ್ಕಳ? ಮೆಟಬಾಲಿಸಮ್. ಸೊ ಈ ಮೆಟಬಾಲಿಸಮ್ನಲ್ಲಿ ಇನ್ವಾಲ್ವ್ ಆಗುವಂತಹ ರಿಯಾಕ್ಟೆನ್ಸ್ ಪ್ರಾಡಕ್ಟ್ಸ್ನೆಲ್ಲ ನಾವು, ಎಸ್ಪೆಷಲಿ ಆ ಪ್ರಾಡಕ್ಟ್ಸನ್ನು ನಾವೇನಂತ ಕರಿತೀವಿ? ಮೆಟಬೊಲೈಟ್. ಓಕೆ, ಏನಂತ ಕರಿತೀವಿ ಮಕ್ಕಳ? ಮೆಟಬೊಲೈಟ್. ಸೊ ಗ್ಲೂಕೋಸ್ ಇಸ್ ಅ ಮೆಟಬೊಲೈಟ್. ಸೊ ಈ ಥರ ಭಾಳಷ್ಟು ಮೆಟಬೊಲೈಟ್ಸನ್ನು ನಾವು ನೋಡ್ತೀವಿ. ಸೊ ಫಸ್ಟ್ ಬರುವಂಥದ್ದು ಪ್ರೈಮರಿ ಮೆಟಬೊಲೈಟ್ಸ್. ಸೊ ಪ್ರೈಮರಿ ಮೆಟಬೊಲೈಟ್ಸ್ ಅಂದರೆ ಅದು ಆರ್ಗ್ಯಾನಿಸಮ್ಗೆ ತುಂಬ ಮುಖ್ಯ ಆಗುತ್ತೆ. ಓಕೆ, ಅಂದರೆ ಅದು ನೆಸೆಸಿಟಿ. ಅದೇ ಸೆಕೆಂಡ್ರಿ ಮೆಟಬೊಲೈಟ್ಸ್ ಅಂದರೆ ಅದು ತನ್ನ ಡಿಫೆನ್ಸ್ಗೆ ಉಪಯೋಗಿಸುವಂತಹ ಮೆಕ್ಯಾನಿಸಮ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನನಗೀಗ ತುಂಬ ಇಂಪಾರ್ಟೆಂಟ್ ಆಗೋದೇನು, ನಾನು ಫಸ್ಟು ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ನಾನು ಬೋರ್ಡ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ರೇ ನನ್ನ KCET ರ್ಯಾಂಕಿಂಗಿಗೆ ವ್ಯಾಲ್ಯೂ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಬೋರ್ಡ್ ಎಕ್ಸಾಮ್ ಪ್ರಿಪ್ರೇಷನ್ ಬಿಟ್ಬಿಟ್ಟು ಬರೀ ಕಾಂಪಿಟೇಟಿವ್ ಪ್ರಿಪೇರ್ ಆಗಿಬಿಟ್ರೆ, ಇಲ್ಲಿ ನಾನು ಬೋರ್ಡ್ ಎಕ್ಸಾಮ್ ಕ್ಲಿಯರ್ ಮಾಡಿಲ್ಲ ಅಂದರೆ ಆ ರ್ಯಾಂಕ್ ವ್ಯಾಲಿಡ್ ಉಳಿಯೋದೇ ಇಲ್ಲ ಅಲ್ವಾ. ಸೊ ಹಾಗೆಯೇ ಪ್ರೈಮರಿ ಮೆಟಬೊಲೈಟ್ಸ್ ಆ ಆರ್ಗ್ಯಾನಿಸಮ್ಗೆ ತುಂಬ ಮುಖ್ಯ. ಅದೇ ಸೆಕೆಂಡ್ರಿ ಮೆಟಬೊಲೈಟ್ಸ್ ಆರ್ ಸೆಕೆಂಡ್ರಿ, ಅಂದರೆ ಅದರ ಹೆಸರು ಹೇಳ್ದಂಗೆ ಅದು ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಆದರೆ ಹ್ಯೂಮನ್ಸ್ ಪರ್ಸ್ಪೆಕ್ಟಿವ್ನಲ್ಲಿ ಅದಕ್ಕೆ ಭಾಳಷ್ಟು ಎಕನಾಮಿಕ್ ಇಂಪಾರ್ಟೆನ್ಸ್ ಇದೆ ಮಕ್ಕಳ. ಏನಿದೆ? ಎಕನಾಮಿಕ್ ಇಂಪಾರ್ಟೆನ್ಸ್. ಯಾವ್ದ್ಯಾವ್ದು ಸೆಕೆಂಡ್ರಿ ಮೆಟಬೊಲೈಟ್ಸ್? ಫಸ್ಟ್ ಬರುವಂಥದ್ದು ಆ್ಯಂಟಿಬಯೋಟಿಕ್ಸ್. ಸೊ ನೀವು ಜ್ವರ ಅಂದಿದ ತಕ್ಷಣ ಡಾಕ್ಟರ್ ಕೊಡ್ತಾರಲ್ವ ಆ್ಯಂಟಿಬಯೋಟಿಕ್ಸ್. ಯಾಕೆಂದರೆ ಒಂದು ಫಂಜೈ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಿದ್ದಾವೆ ಅದು ಇದನ್ನು ಸೆಕ್ರೀಟ್ ಮಾಡುತ್ತೆ ಮತ್ತಷ್ಟು ತನ್ನ ಪ್ರಿಡೇಟರ್ಸನ್ನು ಕೊಲ್ಲೋದಕ್ಕೆ ಅಲ್ವಾ. ಸೊ ನಾವೇನು ಮಾಡ್ತೀವಿ, ಈಗ ನಮ್ಮ ಶತ್ರು ಅವ್ರ ಶತ್ರು ಸೇಮ್ ಅಲ್ವಾ. ಸೊ ಫ್ರೆಂಡ್ ಎನಿಮೀಸ್ ಫ್ರೆಂಡ್ ಆರ್ ಎನಿಮೀಸ್ ಎನಿಮಿ ಈಸ್ ಮೈ ಫ್ರೆಂಡ್ ಅಂತ ಹೇಳ್ತಾರಲ್ವಾ. ಸೊ ಹಾಗೇ ಇಲ್ಲೂ ಸಹ ಅಲ್ಲಿ ಅವರಿಬ್ರು ಹೊಡೆದಾಡ್ತಾ ಇದ್ರೆ ನಾವು ಅದರ ಅಡ್ವಾಂಟೇಜನ್ನು ತೊಗೊಳ್ತಾ ಇದ್ವಿ. ಸೊ ದಟ್ ಈಸ್ ನಥಿಂಗ್ ಬಟ್ ಆ್ಯಂಟಿಬಾಡೀಸ್. ಓಕೆ, ಸಾರಿ, ಆ್ಯಂಟಿಬಯೋಟಿಕ್ಸ್. ಸೊ ಆ್ಯಂಟಿಬಯೋಟಿಕ್ಸ್ ಬಂತು. ನೆಕ್ಸ್ಟ್ ಬಂದಿದ್ದು ಯಾವುದು? ಸೆಕೆಂಡ್ರಿ ಮೆಟಬೊಲೈಟ್ಸ್. ಅದು ಎಸೆನ್ಷಿಯಲ್ ಆಯಿಲ್ಸ್. ಈಗಂತೂ ಭಾಳಷ್ಟು ಟ್ರೆಂಡ್ನಲ್ಲಿರೋವಂಥದ್ದು ನಮ್ಮ ಸರೌಂಡಿಂಗ್ಸ್ ಮೇಲೆ ಅಥವಾ ಲೈಟಿಂಗ್ನ ಬೇಸಿಸ್ ಮೇಲೆ ನಮ್ಮ ಮೂಡ್ ಇರುತ್ತೆ. ಸೊ ಇಫ್ ಯು ಆರ್ ಇನ್ ಅ ವೆರಿ ತುಂಬ ಬ್ರೈಟ್ ಜಾಗದಲ್ಲಿದ್ದರೆ ನಿಮ್ಮ ಮೂಡ್ ತುಂಬ ಚೆನ್ನಾಗಿರುತ್ತೆ. ಸೊ ಮತ್ತು ಅಲ್ಲಿ ಇರೋವಂಥ ಆರೋಮಾ ಆಗಿರಲಿ, ಆ ಪ್ಲೇಸ್ನ ವೈಬ್ ಆಗಿರಲಿ ನಿಮ್ಮ ಮೂಡನ್ನು ಡಿಸೈಡ್ ಮಾಡುತ್ತೆ. ಸೊ ಇದೆಲ್ಲದಕ್ಕೂ ಭಾಳಷ್ಟು ಮುಖ್ಯ ಆಗೋದು ಅಲ್ಲಿರುವಂತಹ ಫ್ರೇಗ್ನೆನ್ಸ್ ಅಲ್ವಾ. ಸೊ ಈಗ ಕೆಮಿಕಲ್ ಫ್ರೇಗ್ನೆನ್ಸ್ಗಿಂತ ಭಾಳಷ್ಟು ಜನ ತುಂಬ ನ್ಯಾಚುರಲ್ ಇದನ್ನು ಹುಡುಕ್ತಾ ಇದ್ದಾರೆ. ಅಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ಯಾವುದು? ಎಸೆನ್ಷಿಯಲ್ ಆಯಿಲ್ಸ್. ಸೊ ಈ ಥರ ಟೆರಪಿನಾಯ್ಡ್ಸ್, ಈ ಥರ ಭಾಳಷ್ಟು ಸೆಕೆಂಡ್ರಿ ಮೆಟಬೊಲೈಟ್ಸ್ ಇದೆ. ಆ ಒಂದು ಟೇಬಲ್ ಇದೆ, ಅದನ್ನು ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಸೊ ಇದು ನಮ್ಮ ಪ್ರೈಮರಿ ಮೆಟಬೊಲೈಟ್ಸ್ ಮತ್ತು ಸೆಕೆಂಡ್ರಿ ಮೆಟಬೊಲೈಟ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಬರುವಂಥದ್ದು ನಮ್ಮ ಮ್ಯಾಕ್ರೋಮಾಲಿಕ್ಯೂಲ್ಸ್. ಈ ಚಾಪ್ಟರ್ನಲ್ಲಿ 2 ಭಾಗ ವಿಂಗಡಿಸಿದ್ರೆ, ಫಸ್ಟ್ ಭಾಗ ಏನು? ಮ್ಯಾಕ್ರೋಮಾಲಿಕ್ಯೂಲ್ಸ್ ಬಗ್ಗೆ ಮಾತಾಡ್ತೀವಿ, ಅದರ ಸ್ಟ್ರಕ್ಚರ್ಸ್ ಏನು, ಮೊನೊಮರಿಕ್ ಯೂನಿಟ್ಸ್ ಏನು ಅಂತ. 2ನೇ ಭಾಗದಲ್ಲಿ ನಾವು ಎನ್ಸೈಮ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ಎನ್ಸೈಮ್ನ ಆ್ಯಕ್ಷನ್ ಹೇಗಿರುತ್ತೆ, ಹೇಗೆ ವರ್ಕ್ ಆಗುತ್ತೆ ಅಂತ. ಸೊ ಈಗ ಮೊದಲನೇ ಭಾಗಕ್ಕೆ ಹೋದಾಗ ಮ್ಯಾಕ್ರೋಮಾಲಿಕ್ಯೂಲ್ಸಲ್ಲಿ ಫಸ್ಟ್ ಬರುವಂಥದ್ದು ಯಾವುದು? ಪ್ರೋಟೀನ್ ಬಂದು ಇಟ್ ಈಸ್ ಅ ಪಾಲಿಪೆಪ್ಟೈಡ್. ಸೊ ಆ ಪಾಲಿಪೆಪ್ಟೈಡ್ನ ಮೊನೊಮೆರಿಕ್ ಯೂನಿಟ್ ಯಾವುದು? ಅಮಿನೋ ಆ್ಯಸಿಡ್. ಸೊ ಅಮಿನೋ ಆ್ಯಸಿಡನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಅದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ದಟ್ ಕಂಟೇನ್ಸ್ ಅಮೈನೋ ಗ್ರೂಪ್ ಆ್ಯಂಡ್ ಅನ್ ಅಸಿಟಿಕ್ ಗ್ರೂಪ್. ಹೇಗದು? ಸೊ ಹೇಗಿರುತ್ತೆ ಅಮಿನೋ ಆ್ಯಸಿಡ್?
ಅದಕ್ಕೆ ಒಂದು H ಗ್ರೂಪ್ ಇರುತ್ತೆ, ಒಂದು COOH ಗ್ರೂಪ್ ಇರುತ್ತೆ, NH2 ಇರುತ್ತೆ, ಮತ್ತು ಇಲ್ಲಿ ಒಂದು R ಗ್ರೂಪ್ ಇರುತ್ತೆ. ಈ R ಗ್ರೂಪ್ ಏನಿದೆ ಅದು ವೇರಿಯಬಲ್ ಆಗಿರ್ಬೋದು. R ಗ್ರೂಪ್ H ಇದ್ದರೆ ಯಾವುದು ಮಕ್ಕಳ? ಅದು ಗ್ಲೈಸಿನ್, ಸಿಂಪ್ಲೆಸ್ಟ್ ಅಮಿನೋ ಆಸಿಡ್. R ಬಂದು CH3 ಇದ್ದರೆ ಅಂದರೆ ಮೀಥೈಲ್ ಗ್ರೂಪ್ ಇದ್ದರೆ ಅದು ಅಲಿನೀನ್. R ಬಂದು CH2OH ಹೈಡ್ರಾಕ್ಸಿ ಮೀಥೈಲ್ ಗ್ರೂಪ್ ಇದ್ದರೆ ಯಾವ ಅಮಿನೋ ಆಸಿಡ್ ಮಕ್ಕಳ? ಅದು ಸೆರೀನ್. ಓಕೆ, ಸೊ ಈ 3 ಸ್ಟ್ರಕ್ಚರ್ಗಳನ್ನು ನೀವು ಮರೆಯೋ ಹಾಗೆ ಇಲ್ಲ, ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಈ 3 ಸ್ಟ್ರಕ್ಚರ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಸೊ ಇದು ಅಮೈನೋ ಆಸಿಡ್ನ ಬೇಸಿಕ್ ಸ್ಟ್ರಕ್ಚರ್. ಸೊ ಇಲ್ಲಿ ಇನ್ನೊಂದು ನೀವು ಗಮನಿಸಬೇಕಾಗಿರೋದು, ನ್ಯೂಟ್ರಲ್ ಪಿ ಹೆಚ್ ಅಲ್ಲಿ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ NH3 ಪ್ಲಸ್ ಇರುತ್ತೆ, ಇಲ್ಲಿ COO ಮೈನಸ್ ಇರುತ್ತೆ, ಹೈಡ್ರೋಜನ್ ಇರೋದಿಲ್ಲ. ಯಾಕೆ? ಈ ಅಮೈನೋ ಆಸಿಡನ್ನು ಸೊಲ್ಯೂಷನಲ್ಲಿ ಹಾಕಿದಾಗ ಅದರ ಟೆಂಡೆನ್ಸಿ ಏನು? ಒಂದು ಹೈಡ್ರೋಜನನ್ನು ಬಿಟ್ಕೊಡುತ್ತೆ, ಒಂದು ಹೈಡ್ರೋಜನನ್ನು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಅಮೈನೋ ಗ್ರೂಪ್ ಪಾಸಿಟಿವ್ ಆಗುತ್ತೆ, ಇಲ್ಲಿ ಅಸಿಡಿಕ್ ಗ್ರೂಪ್ ನೆಗೆಟಿವ್ ಆಗುತ್ತೆ. ಆದರೆ pH7 ಅಲ್ಲಿ ಈ ಮಾಲಿಕ್ಯೂಲ್ ನ್ಯೂಟ್ರಲ್ ಆಗಿರುತ್ತೆ. ಯಾಕೆ? ಪಾಸಿಟಿವ್ ಚಾರ್ಜು ಇದೆ. ಸೊ ನ್ಯೂಟ್ರಲ್ ಯಾವಾಗಿರುತ್ತದು? pH7 ಇದ್ದಾಗ. ಕ್ಲಿಯರ್? ಸೊ ಇದನ್ನು ನಾವೇನಂತ ಕರಿತೀವಿ? ಜ್ವಿಟರ್ ಅಯಾನ್ ಫಾರ್ಮ್. ಏನಂತ ಕರಿತೀವಿ ಮಕ್ಕಳ? ಜ್ವಿಟರ್ ಅಯಾನ್ ಫಾರ್ಮ್. ಅರ್ಥ ಆಯ್ತಾ? ಜ್ವಿಟರ್ ಅಯಾನ್ ಫಾರ್ಮ್. ಇದನ್ನು ತುಂಬ ಪ್ರಶ್ನೆಗಳು ಬಂದಿರುವಂಥದ್ದು, ಸೊ ನೆನ್ಪಿಟ್ಕೊಳ್ಳಿ. ಸೊ ಅದು ನಮ್ಮ ಜ್ವಿಟರ್ ಅಯಾನ್ ಫಾರ್ಮ್. ಸೊ ನೆಕ್ಸ್ಟ್ ಬರೋ ಅಂಥದ್ದು ಅದರ ಬಾಂಡ್. ಸೊ ಈಗ ನಮ್ಮ ಪೆಪ್ಟೈಡ್ ಬಾಂಡ್. ಸೊ 2 ಅಮೈನೋ ಆಸಿಡ್ ಇದಾಗಬೇಕು ಅಂದರೆ, ಓಕೆ, ಹೇಗೆ ಬಾಂಡ್ ಆಗುತ್ತೆ ಅಂತಂದರೆ, ಈಗ ಇಲ್ಲಿ ಓಕೆ, ಇಲ್ಲಿ OH, ಇಲ್ಲಿ ಓಕೆ, ಓಕೆ, ಇಲ್ಲಿ ಒಂದು ಓಕೆ. ಸೊ ಹೀಗಿದೆ ಪರಿಸ್ಥಿತಿ. ಓಕೆ, ಸೊ ಇಲ್ಲೇನಾಗುತ್ತೆ, ಇಲ್ಲಿರುವಂತಹ ಈ H2O ಮಾಲಿಕ್ಯೂಲನ್ನು ಅದು ರಿಮೂವ್ ಮಾಡುತ್ತೆ. ಸೊ ಪೆಪ್ಟೈಡ್ ಬಾಂಡ್ ಫಾರ್ಮ್ ಆಗಬೇಕು ಅಂದರೆ ಆ ಡಿಹೈಡ್ರೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಆ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿದ ತಕ್ಷಣ ಇಲ್ಲಿ ಏನು ಉಳ್ಕೊಳ್ಳುತ್ತೆ? ಅದು ನಮ್ಮ ಪೆಪ್ಟೈಡ್ ಬಾಂಡ್. ಸೊ ಹೇಗಿರುತ್ತೆ ನಮ್ಮ ಪೆಪ್ಟೈಡ್ ಬಾಂಡ್? C++ONH. ಇದನ್ನು ನಾವೇನಂತ ಕರಿತೀವಿ? ಪೆಪ್ಟೈಡ್ ಬಾಂಡ್ ಅಂತ ಕರಿತೀವಿ. ಸೊ ಅಮಿನೋ ಆಸಿಡ್ಸ್ ಒಟ್ಟಿಗೆ ಬಂದಾಗ, ಈಗ ಇದು ಅಮಿನೋ ಆಸಿಡ್ಸ್ ಅಂದರೆ ಈ ಪಾಲಿಮರನ್ನು ನಾವೇನಂತ ಕರಿತೀವಿ? ಪ್ರೋಟೀನ್, ಅಥವಾ ಅದನ್ನು ಪಾಲಿಪೆಪ್ಟೈಡ್ ಅಂತ ಕರಿತೀವಿ. ಯಾಕೆಂದರೆ ಮಲ್ಟಿಪಲ್ ಪೆಪ್ಟೈಡ್ ಬಾಂಡ್ಸ್ನ ನೋಡ್ತೀವಿ. ಸೊ ಇದು ಪ್ರೋಟೀನ್ನ ಸ್ಟ್ರಕ್ಚರ್. ಆದರೆ ಇದರ ಸ್ಟ್ರಕ್ಚರ್ ಮತ್ತಷ್ಟು ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ಹೇಗಾಗುತ್ತೆ ಅಂದರೆ, ಪ್ರೋಟೀನ್ನ ಸ್ಟ್ರಕ್ಚರನ್ನು ನಾವು 4 ಲೆವೆಲ್ಸಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಮುಂಚೆ ತುಂಬ ಅಬಂಡೆಂಟ್ ಪ್ರೋಟೀನ್ಸ್ ಯಾವುದು? ಈ ಥರ ಪ್ರಶ್ನೆಗಳು MCQಸಲ್ಲಿ ತುಂಬ ಬರುತ್ತೆ ಅಲ್ವಾ? ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್ ಯಾವುದು? ಅದು ರುಬಿಸ್ಕೋ. ಅದು ಒಂದು ಎನ್ಸೈಮ್. ಎಲ್ಲಿರತ್ತದು? ಪ್ಲಾಂಟ್ ಸೆಲ್ಸಲ್ಲಿ ಇರೋವಂಥದ್ದು. ಸೊ ಏನದರ ಪ್ರಾಮುಖ್ಯತೆ? ಈಗ ನಾವು ಫೋಟೋಸಿಂಥಸಿಸಲ್ಲಿ ಮಾತಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ ಆಗಬೇಕು. ಸೊ 6 ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಸ್ ಹೋಗಿ 1 ಗ್ಲೂಕೋಸ್ ಮಾಲಿಕ್ಯೂಲ್ ಆಗುತ್ತೆ ಅಲ್ವಾ? ಸೊ ಅದು ಹೇಗಾಗುತ್ತೆ, ಯಾವುದ್ರಲ್ಲಿ ಆಗುತ್ತೆ ಅನ್ನೋದನ್ನು ನಾವು ಮುಂಬರುವ ಚಾಪ್ಟರ್ಸಲ್ಲಿ ಕಲಿಯೋಣ. ಆದರೆ ಆ ಪ್ರಾಸೆಸ್ಗೆ ಒಂದು ಎನ್ಸೈಮ್ ತುಂಬ ಇಂಪಾರ್ಟೆಂಟ್. ಯಾವುದದು? ರುಬಿಸ್ಕೋ ಎನ್ಸೈಮ್. ಸೊ ಅದು ಅದರ ಪ್ರಮಾಣ ತುಂಬ, ಇಟ್ ಈಸ್ ದ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್. ಅರ್ಥ ಆಯ್ತಾ? ರುಬಿಸ್ಕೋ ಈಗ ಮೋಸ್ಟ್ ಅಬಂಡೆಂಟ್ ಪ್ರೋಟೀನ್. ನೆಕ್ಸ್ಟ್ ಬರೋ ಅಂಥದ್ದು, ಈ ಪ್ರೋಟೀನ್ಸ್ನಲ್ಲಿ ಪ್ರೋಟೀನ್ ಯಾವಾಗಲೂ ಒಂದು ಹೆಟಿರೋ ಪಾಲಿಮರ್. ಓಕೆ, ಪ್ರೋಟೀನ್ಸಲ್ಲಿ ಹೋಮೋಪಾಲಿಮರ್ಸ್ ಇರೋದಿಲ್ಲ. ಹೋಮೋಪಾಲಿಮರ್ಸ್ ಅಂದರೆ ಏನು? ಅದರ ಅಮೈನೋ ಆಸಿಡ್ಸ್ ಏನಿರುತ್ತೆ, ಅದರ ಅಮೈನೋ ಆಸಿಡ್ಸ್ ಸೇಮ್ ಟೈಪ್ ಆಫ್ ಅಮೈನೋ ಆಸಿಡ್ಸ್ ಇರಬೇಕು. ಆದರೆ ಅದು ಜನರಲಿ ಆಗೋದಿಲ್ಲ. ಯಾಕೆ? 20 ಡಿಫ್ರೆಂಟ್ ಟೈಪ್ಸ್ ಆಫ್ ಅಮೈನೋ ಆಸಿಡ್ಸ್ ಇದೆ. ಸೊ ಪ್ರತಿಯೊಂದು ಪ್ರೋಟೀನಲ್ಲೂ ಭಾಳಷ್ಟು ಡಿಫ್ರೆಂಟ್ ಅಮೈನೋ ಆಸಿಡ್ಸನ್ನು ನೋಡ್ತೀವಿ. ಸೊ ಹಾಗಾಗಿ ಪ್ರೋಟೀನ್ಸ್ ಯಾವಾಗಲೂ ಹೆಟಿರೋ ಪಾಲಿಮರ್ಸ್. ಓಕೆ, ಸೊ ನೆಕ್ಸ್ಟ್ ಬರುವಂಥದ್ದು ಪ್ರೋಟೀನ್ನ ಸ್ಟ್ರಕ್ಚರ್.
ಪ್ರೋಟೀನ್ನ ಸ್ಟ್ರಕ್ಚರನ್ನು ನೀವು ಕೆಮಿಸ್ಟ್ರಿ ಅವ್ರನ್ನ ಕೇಳಿದ್ರೆ, ಎಸ್ಪೆಷಲಿ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅವ್ರನ್ನ ಕೇಳಿದ್ರೆ ಅವರು ಒಂದು ಫಾರ್ಮುಲಾದಲ್ಲಿ ಮುಗಿಸ್ಬಿಡ್ತಾರೆ, ಒಂದು ಫಾರ್ಮುಲಾ ಬರ್ಕೊಟ್ಬಿಡ್ತಾರೆ ನಿಮಗೆ. ಅದೇ ನೀವು ಆರ್ಗ್ಯಾನಿಕ್ ಕೆಮಿಸ್ಟನ್ನು ಕೇಳಿದ್ರೆ 3D ಸ್ಟ್ರಕ್ಚರನ್ನು ಕೊಡ್ತಾರೆ ಅಲ್ವಾ. ಸೊ ಇದನ್ನು ಕೇಳೋದು ಮರಿಬೇಡಿ ಪ್ರವೀಣ್ ಸರ್ನ ಮತ್ತು ಪ್ರಜ್ವಲ್ ಸರ್ನ. ಸೊ ಅವರಿಬ್ಬರು ನಿಮಗೆ 2D ಮತ್ತು 3D ಸ್ಟ್ರಕ್ಚರನ್ನು ಕೊಡ್ತಾರೆ. ಅದೇ ಫಿಸಿಕ್ಸ್ ಅವ್ರನ್ನ ಕೇಳಿದಾಗ ಅವರು ಒಂದು 3D ಸ್ಟ್ರಕ್ಚರನ್ನು ಕೊಡ್ಬೋದು. ಓಕೆ, ಈ ಥರ ಎನರ್ಜೀಸ್ ಇರುತ್ತೆ, ಈ ಥರ ಬಾಂಡ್ ಎನರ್ಜೀಸ್ ಇರುತ್ತೆ, ಈ ಥರ ಅದು ಅದರ ಸ್ಪೆಷಲ್ ಫೀಚರ್ಸ್ ಈ ಥರ ಇರುತ್ತೆ, ಅದು ಹಿಂಗೆ ಸ್ಟ್ರಕ್ಚರ್ ಇರುತ್ತೆ ಅಂತ. ಅದೇ ನೀವು ಬಯಾಲಜಿ ಟೀಚರ್ನ ಕೇಳಿದ್ರೆ, ಅಂದರೆ ನನ್ನನ್ನು ಕೇಳಿದ್ರೆ ನಾನು ನಿಮಗೆ 4 ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅದು. ಸೊ ಫಸ್ಟ್ ಬರೋವಂಥದ್ದೇನು, ಅದು ಒಂದು ಲೀನಿಯರ್ ಸ್ಟ್ರಕ್ಚರ್, ಅಂದರೆ ಈ ಅಮೈನೋ ಆಸಿಡ್ಸ್ ಎಲ್ಲ ಲೀನಿಯರ್ ಆಗಿ ಅರೇಂಜ್ ಆಗುತ್ತೆ. ಓಕೆ, ಸೊ ಇದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಒಂದಾ ಬೀಟಾ ಶೀಟ್ಸ್ ಆಗುತ್ತೆ, ಅಂದರೆ ಈ ಥರ ಶೀಟ್ಸ್ ಥರ ಅರೇಂಜ್ ಆಗುತ್ತೆ. ಓಕೆ, ಈ ಥರ ಶೀಟ್ಸ್ ಥರ ಅರೇಂಜ್ ಆಗುತ್ತೆ. ಆದರೆ ಇನ್ನೊಂದು ವೆರೈಟಿ ಯಾವುದು, ಅದು ಹೆಲಿಕ್ಸ್ ಥರನೂ ಅರೇಂಜ್ ಆಗ್ಬೋದು. ಸೊ ಇದನ್ನು ನಾವೇನಂತ ಕರಿತೀವಿ, ಬೀಟಾ ಶೀಟ್ಸ್. ಸೆಕೆಂಡ್ರಿ ಸ್ಟ್ರಕ್ಚರನ್ನು ಆಲ್ಫಾ ಹೀಲಿಕ್ಸ್. ಒಂದಾ ಹೀಲಿಕ್ಸ್ ಆದರೂ ಆಗ್ಬೋದು, ಇಲ್ಲಿ ಬೀಟಾ ಶೀಟ್ ಆದರೂ ಆಗ್ಬೋದು. ಈ ಲೀನಿಯರ್ ಪಾಲಿಪೆಪ್ಟೈಡ್ ಏನಿದೆ ಅದು ಈ ಥರ ಫೋಲ್ಡ್ ಆಗ್ಬೋದು. ನೆಕ್ಸ್ಟ್ ಥರ್ಡಲ್ಲಿ ಏನಾಗುತ್ತೆ, ಸೊ ಥರ್ಡಲ್ಲಿ ಬಂದಾಗ ಇದು ಮತ್ತಷ್ಟು ಫೋಲ್ಡ್ ಆಗಿ ಒಂದು 3D ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಒಂದು 3D ಸ್ಟ್ರಕ್ಚರನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಒಂದು ಕ್ರೆವೈಸ್ ಥರ ಫಾರ್ಮ್ ಆಗುತ್ತೆ. ಅದನ್ನು ನಾವು ಎನ್ಸೈಮ್ಸಲ್ಲಿ ಆ್ಯಕ್ಟಿವ್ ಸೈಟ್ಸ್ ಅಂತ ಕರಿತೀವಿ. ಆದರೆ ಇಲ್ಲಿ ಸದ್ಯಕ್ಕೆ ಅದೊಂದು 3D ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ 2 ಇಂಪಾರ್ಟೆಂಟ್ ಬಾಂಡ್ಸನ್ನು ನಾವು ನೋಡ್ತೀವಿ. ಒಂದು ಹೈಡ್ರೋಜನ್ ಬಾಂಡ್ಸ್, ಇನ್ನೊಂದು ಡೈಸಲ್ಫೈಡ್ ಬ್ರಿಡ್ಜಸ್. ಇದು ತುಂಬ ಇಂಪಾರ್ಟೆಂಟ್. ಇದು ಎರಡೂ ಅದರ ಸ್ಟೆಬಿಲಿಟಿಗೆ ಹೆಲ್ಪ್ ಮಾಡುತ್ತೆ. ಆ ಫೋಲ್ಡಿಂಗಿಗೆ ಹೆಲ್ಪ್ ಮಾಡೋದು ಯಾವೆರಡು ಬಾಂಡ್ಸು, ಹೈಡ್ರೋಜನ್ ಬಾಂಡ್ಸ್, ಡೈಸಲ್ಫೈಡ್ ಬ್ರಿಡ್ಜಸ್. ಓಕೆ, ಕ್ಲಿಯರ್. ಫೋರ್ತ್ ಒನ್ ಬಂದು 2 ಪಾಲಿಪೆಪ್ಟೈಡ್ ಚೇನ್ಸ್. ಓಕೆ, ಅಂದರೆ 2 ಪಾಲಿಪೆಪ್ಟೈಡ್ ಚೇನ್ಸ್ ಬಂದು ಅಟ್ಯಾಚ್ ಆಗುವಂಥದ್ದು ಒಂದು ಪ್ರೋಟೀನನ್ನು ಫಾರ್ಮ್ ಮಾಡುತ್ತೆ. ಸೊ ಇಲ್ಲಿ 2 ಆಲ್ಫಾ ಚೇನ್, 2 ಬೀಟಾ ಚೇನ್. ಸೊ 2 ಪಾಲಿಪೆಪ್ಟೈಡ್ ಚೇನ್ಸ್ ಬಂದು ಅಟ್ಯಾಚ್ ಆಗುತ್ತೆ. ರಫ್ಲಿ ಹೇಳಬೇಕು ಅಂದರೆ ಇದು ಯಾವ ಪ್ರೋಟೀನ್ನ ಸ್ಟ್ರಕ್ಚರ್, ಹೀಮೋಗ್ಲೋಬಿನ್ನ ಸ್ಟ್ರಕ್ಚರ್. ಏನಿದು ಹೀಮೋಗ್ಲೋಬಿನ್? ಇದು ಪಿಗ್ಮೆಂಟ್. ಏನಕ್ಕೆ ಯೂಸ್ ಆಗುತ್ತೆ, ನಮ್ಮ ಬ್ಲಡ್, ನಮ್ಮ ರಕ್ತ ಕೆಂಪು ಕಲರ್ ಇದೆ ಅನ್ನೋದಕ್ಕೆ ಕಾರಣ ಯಾರು, ಈ ಹೀಮೋಗ್ಲೋಬಿನ್. ಸೊ ಅದು ಈ ಥರ ಸ್ಟ್ರಕ್ಚರ್ ಫಾರ್ಮ್ ಮಾಡಿದಾಗ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ಗೆ ತುಂಬ ಈಸಿ ಆಗುತ್ತೆ. ಕ್ಲಿಯರ್. ಸೊ ಇದು ನಮ್ಮ ಪ್ರೋಟೀನ್ನ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಬರೋ ಅಂಥದ್ದು ನ್ಯೂಕ್ಲಿಕ್ ಆಸಿಡ್ಸ್ ಅಥವಾ ನ್ಯೂಕ್ಲಿಯೋಟೈಡ್ಸ್. ಸೊ ಆ 4 ಮ್ಯಾಕ್ರೋಮಾಲಿಕ್ಯೂಲ್ಸಲ್ಲಿ ಪ್ರೋಟೀನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವಾಗ ನ್ಯೂಕ್ಲಿಯೋಟೈಡ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಈ ನ್ಯೂಕ್ಲಿಕ್ ಆಸಿಡ್ಸ್ ಅನ್ನೋದು ನಮ್ಮ ಜೆನೆಟಿಕ್ ಮಟೀರಿಯಲ್ ಅಲ್ವಾ. ಸೊ DNA ಅಥವಾ RNA, ಡಿಆಕ್ಸಿ ರೈಬೋಸ್ ನ್ಯೂಕ್ಲಿಕ್ ಆಸಿಡ್ ಅಥವಾ ರೈಬೋಸ್ ನ್ಯೂಕ್ಲಿಕ್ ಆಸಿಡ್. ಸೊ ಇಲ್ಲಿ ಅದರ ಅಥವಾ ಮೋನೋಮರಿಕ್ ಯೂನಿಟ್ ಏನು, ಅದು ಒಂದು ನ್ಯೂಕ್ಲಿಯೋಟೈಡ್ ಅಲ್ವಾ. ಏನದರ ಮೋನೋಮರಿಕ್ ಯೂನಿಟ್, ನ್ಯೂಕ್ಲಿಯೋಟೈಡ್. ಸೊ ಅದರಲ್ಲಿ 3 ಭಾಗ ಇದೆ ಮಕ್ಕಳ. ಏನದು, ಒಂದು ಶುಗರ್. ಯಾವ ಶುಗರ್, ರೈಬೋಸ್ ಶುಗರ್. ಈ ರೈಬೋಸ್ ಶುಗರ್ ಏನಿದೆ ಅದು ಒಂದು ಪೆಂಟೋ ಶುಗರ್, ಅಂದರೆ 5 ಕಾರ್ಬನ್ ಇರೋದು ಅದರಲ್ಲಿ. ಓಕೆ, 5 ಕಾರ್ಬನ್ ಇರೋದ್ರಿಂದ ಅದರಲ್ಲಿ 5 ಕಾರ್ಬನ್. ಅದೇ ಸೆಕೆಂಡ್ ಪೊಸಿಷನ್ನಲ್ಲಿ ರೈಬೋಸ್ ಶುಗರ್ನಲ್ಲಿ OH ಇರುತ್ತೆ. ಅದೇ ಡಿಆಕ್ಸಿ ರೈಬೋಸ್ ಶುಗರ್ನಲ್ಲಿ ಈ O ಇರೋದಿಲ್ಲ, ಬರೀ H ಇರುತ್ತೆ. ಅದಕ್ಕೆ ಅದು ಡಿಆಕ್ಸಿ, 1 ಆಕ್ಸಿಜನ್ ಕಡಿಮೆ. ಸೊ ಶುಗರ್ ಇರುತ್ತೆ, ಶುಗರ್ ಪ್ಲಸ್ ಫಾಸ್ಫೇಟ್ ಗ್ರೂಪ್ ಪ್ಲಸ್ ನೈಟ್ರೋಜಿನಸ್ ಬೇಸ್. ಏನದು, ನೈಟ್ರೋಜಿನಸ್ ಬೇಸ್. ಯಾವ್ದಾಗಿರ್ಬೋದು, ಅಡಿನಿನ್, ಥೈಮಿನ್, ಗ್ವಾನಿನ್, ಸೈಟೋಸಿನ್, ಕೊನೆಯದು ಯಾವುದು, ಯುರಾಸಿಲ್. ಸೊ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥದ್ದು ಪ್ಯೂರಿನ್ಸ್ ಯಾವುದು, ಪಿರಮಿಡಿನ್ಸ್ ಯಾವುದು. ಯಾವುದು ಪ್ಯೂರಿನ್ಸು, ಅಡಿನಿನ್ ಮತ್ತು ಗ್ವಾನೈನ್, ಪ್ಯೂರ್ ಆ್ಯಸ್ ಗೋಲ್ಡ್. ಸೊ ಪ್ಯೂರಿನ್ಸ್ ಯಾವುದು, ಅಡಿನಿನ್ ಮತ್ತು ಗ್ವಾನೈನ್, ಪ್ಯೂರ್ ಆ್ಯಸ್ ಗೋಲ್ಡ್. ಪ್ಯೂರಿನ್, ಅಡಿನಿನ್, ಗ್ವಾನೈನ್. ಸೊ ಇಲ್ಲಿ ಪ್ಯೂರಿನ್ಸ್ನ ಸ್ಟ್ರಕ್ಚರ್ ಡಬಲ್ ರಿಂಗ್ ಇರುತ್ತೆ. ಅದೇ ನಮ್ಮ ಪಿರಮಿಡಿನ್ಸ್ನ ಸ್ಟ್ರಕ್ಚರ್ ಹೇಗಿರುತ್ತೆ, ಸಿಂಗಲ್ ರಿಂಗ್ ಇರುತ್ತೆ. ಈ ರಿಂಗ್ಸ್ ಇರೋದು ಹೆಟ್ರೋಸೈಕ್ಲಿಕ್ ಇರುತ್ತೆ. ಯಾಕೆಂದರೆ ಒಂದು ನೈಟ್ರೋಜನ್
ಇದೆ. ಸೊ ಆ ರಿಂಗ್ಸ್ ಈ ಥರ ಇರುತ್ತೆ, ಹೆಟ್ರೋಸೈಕ್ಲಿಕ್ ರಿಂಗ್ಸ್ ಆಗಿರುತ್ತೆ. ಸೊ ಮ್ಯಾಮ್ ತುಂಬ ಫಾಸ್ಟಾಗಿ ಹೋಗ್ತಾ ಇದ್ದೀರಾ ಅಂದರೆ ಮಕ್ಕಳ ಇದು ಬ್ರೀಫ್ ಸಮರಿ. ಸೊ ನಿಮ್ಗೆ ಇದರ ಡೀಟೇಲ್ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ಒನ್ ಶಾರ್ಟ್ ವಿಡಿಯೋನ ನೋಡೋದು ಮರಿಬೇಡಿ. ಓಕೆ, ಸೊ ಇದನ್ನು ನೀವು ಯಾವಾಗ ಉಪಯೋಗಿಸ್ಬೋದು ಅಂದರೆ ನಿಮ್ಮ ರಿವಿಷನ್ ಟೈಮಲ್ಲಿ. ಓಕೆ, ಸೊ ನ್ಯೂಕ್ಲಿಕ್ ಆ್ಯಸಿಡ್ಸ್ ಅದು ನ್ಯೂಕ್ಲಿಯೋಟೈಡ್ಸ್ನ ಸ್ಟ್ರಕ್ಚರ್. ಹಾಗಾದರೆ ನ್ಯೂಕ್ಲಿಯೋಸೈಡ್ ಅಂದರೆ ಏನು? ಶುಗರ್ ಮತ್ತು ನೈಟ್ರೋಜಿನಸ್ ಬೇಸ್, ಇದು ಎರಡೇ ಇದ್ದರೆ ಅದನ್ನು ನಾವು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಅದೇ ಮೂರೂ ಭಾಗಗಳು ಇದ್ದರೆ ಅದನ್ನು ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಸೊ ಈ ಶುಗರ್ ಫಾಸ್ಫೇಟ್ ಬ್ಯಾಕ್ಬೋನ್, ಈ ಬ್ಯಾಕ್ಬೋನ್ ನಾವೇನು ಮಾತಾಡ್ತೀವಿ DNA ಸ್ಟ್ರಕ್ಚರ್, ಇದು ಶುಗರ್ ಮತ್ತು ಫಾಸ್ಫೇಟ್. ಇಲ್ಲಿರೋ ಅಂಥದ್ದು ನಮ್ಮ ನೈಟ್ರೋಜಿನಸ್ ಬೇಸಸ್. ಸೊ ಆ ಬ್ರಿಡ್ಜ್ ಥರ ನಾವೇನು ನೋಡ್ತೀವಿ ಅದು ಅಡಿನಿನ್ ಮತ್ತು ಥೈಮಿನ್ ಅಥವಾ ನೈಟ್ರೋಜಿನಸ್ ಬೇಸಸ್. ಪ್ಯೂರಿನ್ಸ್ ಆಲ್ವೇಸ್ ಪೇರ್ ವಿತ್ ಪಿರಿಮಿಡಿನ್ಸ್. ಸೊ ಅಡಿನೈನ್ ಟು ಥೈಮಿನ್ ಎಷ್ಟು ಹೈಡ್ರೋಜನ್ ಬಾಂಡ್ಸ್? ಬೇಗ ಕಾಮೆಂಟ್ ಮಾಡಿ ನೋಡೋಣ. ಅದು 2 ಹೈಡ್ರೋಜನ್ ಬಾಂಡ್ಸ್. ಗ್ವಾನೈನ್ ಮತ್ತು ಸೈಟೋಸಿನ್ ಎಷ್ಟು? ಇಟ್ ಇಸ್ 3 ಅಲ್ವಾ? ಸೊ ಇದು ನ್ಯೂಕ್ಲಿಯೋಟೈಡ್ನ ಸ್ಟ್ರಕ್ಚರ್. ಸೊ ನೆಕ್ಸ್ಟ್ ಬರೋ ಅಂಥದ್ದು ಪಾಲಿಸ್ಯಾಕರೈಡ್ಸ್. ಸೊ ಈ ಪಾಲಿಸ್ಯಾಕರೈಡ್ ಅಂದರೆ ಏನು? ಇದೂ ಒಂದು ಪಾಲಿಮರ್ ಅಲ್ವಾ? ಸೊ ಇದರ ಸಿಂಪ್ಲೆಸ್ಟ್ ಯೂನಿಟ್ಸ್ ಯಾವುದು? ಗ್ಲೂಕೋಸ್. ಸೊ ನಾವಿಲ್ಲಿ ಡಿಸ್ಕಸ್ ಮಾಡೋ ಅಂಥದ್ದು ತುಂಬ ಇಂಪಾರ್ಟೆಂಟಾಗಿ 3 ಥರದ ಪಾಲಿಮರ್ಸ್. ಈ ಪಾಲಿಮರ್ಸಲ್ಲಿ ಹೋಮೋಪಾಲಿಮರ್ ಆಗಿರ್ಬೋದು ಅಥವಾ ಹೆಟಿರೋಪಾಲಿಮರ್ ಆಗಿರ್ಬೋದು ಸೊ ಹೋಮೋಪಾಲಿಮರಲ್ಲಿ 3 ಎಕ್ಸಾಂಪಲ್ಸನ್ನು ಕೊಟ್ಟಿದ್ದಾರೆ. ಯಾವುದದು? ಗ್ಲೈಕೋಜನ್, ಸೆಲ್ಯುಲೋಸ್, ಸ್ಟಾರ್ಚ್. ಓಕೆ, ಸೊ ಇಲ್ಲಿ ನೀವು ಈ 3 ಪಾಲಿಮರ್ಸ್ಗೆ ಒಂದೇ ಥರದ ಮೊನೊಮೆರಿಕ್ ಯೂನಿಟ್ ಯಾವುದದು? ಗ್ಲೂಕೋಸ್. ಮೂರನ್ನು ಬ್ರೇಕ್ ಡೌನ್ ಮಾಡಿದ್ರೆ ನಿಮಗೆ ಗ್ಲೂಕೋಸೇ ಬರೋದು. ಸೊ ಪ್ಲಾಂಟ್ಸ್ ಎಕ್ಸೆಸ್ ಗ್ಲೂಕೋಸ್ನ ಸ್ಟಾರ್ಚ್ ಥರ ಸ್ಟೋರ್ ಮಾಡ್ಕೊಳ್ಳುತ್ತೆ, ಆ್ಯನಿಮಲ್ಸ್ ಎಕ್ಸೆಸ್ ಗ್ಲೂಕೋಸ್ನ ಗ್ಲೈಕೋಜನ್ ಥರ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೆಲ್ಯುಲೋಸ್ ಎಲ್ಲಿ ನೋಡ್ತೀವಿ ನಾವು? ಪ್ಲಾಂಟ್ ಸೆಲ್ ವಾಲ್ನಲ್ಲಿ ನೋಡ್ತೀವಿ. ಸೊ ಇಲ್ಲಿ ಮೇಜರ್ ಮೊನೊಮರಿಕ್ ಯೂನಿಟ್ ಯಾವುದು ಅಂದರೆ ಒನ್ ಆ್ಯಂಡ್ ಓನ್ಲಿ ಮೊನೊಮರಿಕ್ ಯೂನಿಟ್ ಯಾವುದದು? ಗ್ಲೂಕೋಸ್. ಆದರೆ ಇಲ್ಲಿ ಅರೇಂಜ್ಮೆಂಟ್ ಬೇರೆ ಇರುತ್ತೆ. ಸೊ ಇಲ್ಲಿ ನಾವು ಗ್ಲೈಕೋಜನ್ನಲ್ಲಿ ಬ್ರಾಂಚಿಂಗ್ ನೋಡ್ತೀವಿ. ಓಕೆ, ಇಲ್ಲಿ ಗ್ಲೈಕೋಜನ್ನಲ್ಲಿ ಬ್ರಾಂಚಿಂಗ್ ನೋಡ್ತೀವಿ. ಸೊ ಹಾಗಾಗಿ ಒನ್ ಎಂಡ್ ಅಂದರೆ ರೈಟ್ ಎಂಡ್ ಏನಿದೆ ಅದು ಫ್ರೀ ಇರುತ್ತೆ. ಸೊ ಹಾಗಾಗಿ ಅದನ್ನು ರೆಡ್ಯೂಸಿಂಗ್ ಎಂಡ್ ಅಂತ ಕರಿತೀವಿ. ಫ್ರೀ ಇರುತ್ತೆ, ಸೊ ಅದನ್ನು ರೆಡ್ಯೂಸಿಂಗ್ ಎಂಡ್ ಅಂತ ಕರಿತೀವಿ. ಅದೇ ಲೆಫ್ಟ್ ಏನಿದೆ ಅದು ಆಕ್ಯುಪೈಡ್ ಅಂದರೆ ಬಾಂಡ್ ಆಗಿರುತ್ತೆ, ಅದು ಬೇರೆ ನೆಕ್ಸ್ಟ್ ಗ್ಲೈಕೋಜನ್ ಜೊತೆ ಬ್ರಾಂಚ್ ಆಗಿರುತ್ತೆ. ಸೊ ಹಾಗಾಗಿ ಅಲ್ಲಿ ನಾವೇನಂತ ಕರಿತೀವಿ? ನಾನ್ ರೆಡ್ಯೂಸಿಂಗ್ ಎಂಡ್. ಅರ್ಥ ಆಯ್ತಾ? ರೆಡ್ಯೂಸಿಂಗ್ ಎಂಡ್, ನಾನ್ ರೆಡ್ಯೂಸಿಂಗ್ ಎಂಡ್. ನೆಕ್ಸ್ಟ್ ಬರೋ ಅಂಥದ್ದು ಸೆಲ್ಯುಲೋಸ್. ಸೊ ಸೆಲ್ಯುಲೋಸ್ನಲ್ಲಿ ನಾವು ಯಾವುದೇ ಥರದ ಬ್ರಾಂಚಿಂಗನ್ನು ನೋಡಲ್ಲ. ಓಕೆ, ನೋ ಬ್ರಾಂಚಿಂಗ್. ಅದು ಒಂದು ಲೀನಿಯರ್ ಪಾಲಿಮರ್. ಅದೇ ಸ್ಟಾರ್ಚಲ್ಲಿ ಅದು ಬ್ರಾಂಚ್ ಆಗೋದಕ್ಕಿಂತ ಹೆಲಿಕ್ಸ್ ಫಾರ್ಮ್ ಆಗುತ್ತೆ. ಅದು ಈ ಥರ ಹೆಲಿಕ್ಸ್ ಥರ ಫಾರ್ಮ್ ಆಗುತ್ತೆ. ಸೊ ಹಾಗಾಗಿ ಮಧ್ಯದಲ್ಲಿ ಒಂದು ಹಾಲೋ ಸ್ಪೇಸ್ ಇರುತ್ತೆ. ಸೊ ಹಾಗಾಗಿ ಆ ಸ್ಪೇಸಲ್ಲಿ ಹೋಗಿ ಅಯೋಡಿನ್ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಸ್ಟಾರ್ಚ್ ಇದ್ದಾಗ ಮಾತ್ರ ಅಯೋಡಿನ್ ಟೆಸ್ಟ್ ಪಾಸಿಟಿವ್ ಬರೋದು. ಯಾಕೆಂದರೆ ಅದರ ಕಾನ್ಫರ್ಮೇಷನ್ ಆ ಥರ ಇರುತ್ತೆ, ಅವಾಗ ಹೋಗಿ ಅಯೋಡಿನಲ್ಲಿ ಕೂತ್ಕೊಳ್ಳುತ್ತೆ. ಸೊ ಈ 3ರಲ್ಲೂ ನೀವು ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಒಂದು ಸ್ಯಾಂಪಲಲ್ಲಿ ಗೊತ್ತಾಗಬೇಕು ಅಂದರೆ ಅಯೋಡಿನ್ ಸೊಲ್ಯೂಷನ್ ಹಾಕಬೇಕು. ಅಲ್ಲಿರೋದು ಗ್ಲೂಕೋಸೇ, ಎಲ್ಲ 3ರಲ್ಲೂ ಗ್ಲೂಕೋಸೇ, ಆದರೆ ಸ್ಟಾರ್ಚಲ್ಲಿ ಮಾತ್ರ ಅಯೋಡಿನ್ ಟೆಸ್ಟ್ ಆನ್ಸರ್ ಮಾಡುತ್ತೆ. ಸೊ ಯಾವುದರಲ್ಲಿ ಸ್ಯಾಂಪಲ್ಸಲ್ಲಿ ಹುಡುಕ್ಬೋದು ನೀವು? ಬ್ರೆಡ್ಡಲ್ಲಿ ನೋಡ್ಬೋದು, ಪೊಟ್ಯಾಟೊ ಅಲ್ಲಿ ನೋಡ್ಬೋದು, ಅಂದರೆ ಆಲೂಗಡ್ಡೆಯಲ್ಲಿ ನೋಡ್ಬೋದು. ಸೊ ಈ ಥರದ ಸ್ಯಾಂಪಲ್ಸಲ್ಲೆಲ್ಲ ನೀವು ಈ ಸ್ಟಾರ್ಚನ್ನು ನೋಡ್ಬೋದು. ಓಕೆ, ಸೊ ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಹೀಗೆ ಐಡೆಂಟಿಫೈ ಮಾಡೋದು. ಯಾವ ಟೆಸ್ಟ್ ಅದು? ಅಯೋಡಿನ್ ಟೆಸ್ಟ್. ಸಿಂಪಲ್. ಸೊ ಇದಿಷ್ಟು ನೀವು ಪಾಲಿಮರ್ಸ್, ಹೋಮೋಪಾಲಿಮರ್ಸ್ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಹಾಗಾದರೆ ಹೆಟೆರೋಪಾಲಿಮರ್ಸ್ ಯಾವುದು? ಹೆಟೆರೋಪಾಲಿಮರ್ಸಲ್ಲಿ ಮಾಡಿಫೈಡ್ ಪಾಲಿಮರ್ಸ್ ತುಂಬ ಇಂಪಾರ್ಟೆಂಟ್. ಏನದು? ಅಲ್ಲಿ ಅದಕ್ಕೆ ಅಮೈನೋ ಗ್ರೂಪ್ ಇರುತ್ತೆ. ಸೊ ಯಾವುದದು ಮ್ಯಾಮ್ ಅಂತಂದರೆ 2. ಇಟ್ ಈಸ್ ಎನ್ ಅಸಿಟೈಲ್ ಗ್ಯಾಲೆಕ್ಟೋಸ್ ಅಮೈನ್. ಯಾವುದದು? ಎನ್ ಅಸಿಟೈಲ್ ಗ್ಯಾಲೆಕ್ಟೋಸ್ ಅಮೈನ್, ನ್ಯಾಗ್ ಅಂತ ಕರಿತೀವಿ ಅದನ್ನು. ಇದು ಭಾಳಷ್ಟು ಸೆಲ್ ವಾಲ್ನಲ್ಲಿ ನಾವು ನೋಡ್ತೀವಿ, ಫಂಗಲ್ ಸೆಲ್ ವಾಲ್ನಲ್ಲೂ ಸಹ ನೋಡ್ತೀವಿ. ಅದೇ ನೆಕ್ಸ್ಟ್ ಒನ್ನಲ್ಲಿ ಬರೋವಂಥದ್ದು ನ್ಯಾಮ್, ಎನ್ ಅಸಿಟೈಲ್ ಮ್ಯೂರಾಮಿಕ್ ಆ್ಯಸಿಡ್. ಸೊ ಇದು 2 ಎಲ್ಲಿ ನೋಡ್ತೀವಿ? ಪೆಪ್ಟಿಡೋಗ್ಲೈಕಿನ್ ಲೇಯರ್. ಎಲ್ಲಿ ಇದು ಪೆಪ್ಟಿಡೋಗ್ಲೈಕಿನ್ ಲೇಯರ್ ಬಗ್ಗೆ ನಾವು ಮಾತಾಡೋದು?
ನಮ್ಮ ಬ್ಯಾಕ್ಟೀರಿಯಾದಲ್ಲಿ. ಅರ್ಥ ಆಯ್ತಾ? ಸೊ ನೀವು ರಿವೈಸ್ ಮಾಡಬೇಕಾದ್ರೂ ಇದೇ ಥರ ನೀವು ರಿವೈಸ್ ಮಾಡ್ಬೋದು. ಏನು, ಒಂದೊಂದೇ ಟಾಪಿಕ್ ತೊಗೊಂಡು ಅದರಿಂದ ಬ್ರಾಂಚ್ ಮಾಡ್ಕೊಂಡು ನೀವು ಇದನ್ನು ಡಿಸ್ಕಸ್ ಮಾಡ್ಬೋದು ಅಥವಾ ರಿವೈಸ್ ಮಾಡಿಕೊಂಡು ನೆನ್ಪಿಟ್ಕೊಳ್ಬೋದು. ಸೊ ಇದೇ ಥರ ನಾನು ನನ್ನ ನೋಟ್ಸ್ ಕೂಡ ಮಾಡ್ಕೊಳ್ಳೋದು. ಸೊ ನಿಮಗೂ ಇದೇ ಥರ ಈಸಿ ಅನಿಸಿದ್ರೆ ದಯವಿಟ್ಟು ಟ್ರೈ ಮಾಡಿ ಮಕ್ಕಳ. ಮತ್ತು ಜಾಸ್ತಿ ಕಲರ್ಸನ್ನು ಯೂಸ್ ಮಾಡಿ. ಸೊ ಜಾಸ್ತಿ ಕಲರ್ಫುಲ್ ಆಗಿದ್ದಷ್ಟು ನಿಮಗೆ ಅದು ಮೆಮರಿಯಲ್ಲಿ ಉಳ್ಕೊಳ್ಳುತ್ತೆ. ಸೊ ಮ್ಯಾಮ್ ನೀವು 2 ಕಲರ್ ಯೂಸ್ ಮಾಡಿದ್ದೀರಾ ಅಂದರೆ ನಾನು ಭಾಳಷ್ಟು ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಕ್ಕಳ. ಸೊ ಅದನ್ನು ಮಾಡೋದು ಮರಿಬೇಡಿ. ಸೊ ಇದು ನಮ್ಮ ಎಟಿರೋ ಪಾಲಿಮರ್ ಮತ್ತು ಅದರ ಎಕ್ಸಾಂಪಲ್. ಸೊ ಇಲ್ಲಿಗೆ ಇದಿಷ್ಟು ನೀವು ಪಾಲಿಮರ್ಸ್ನ ಬಗ್ಗೆ ನೆನ್ಪಿಟ್ಕೊಳ್ಬೇಕು. ಸೊ ಕಾಂಪ್ಲೆಕ್ಸ್ ಪಾಲಿಸ್ಯಾಕರೈಡ್ಸ್ ಅಂದರೆ ಇಲ್ಲಿ ಹೋಮೋಪಾಲಿಮರ್ಸ್ ವಿತ್ ಮಾಡಿಫೈಡ್ ಶುಗರ್ಸ್ ಆ್ಯಂಡ್ ಅಮಿನೋ ಆಸಿಡ್. ಸೊ ಇದನ್ನು ಈಗಷ್ಟೇ ನಾನು ನ್ಯಾಗ್ ಆ್ಯಂಡ್ ನ್ಯಾಮ್ದು ಎಕ್ಸಾಂಪಲ್ ಕೊಟ್ಟೆ. ಮೊನೋಸ್ಯಾಕರೈಡ್ ಅಂದರೆ ಪಾಲಿಸ್ಯಾಕರೈಡ್ನ ಮೊನೋಮೆರಿಕ್ ಯೂನಿಟ್. ಸೊ ಇಲ್ಲಿ ಕೆಲವೊಂದಷ್ಟು ಮೊನೋಸ್ಯಾಕರೈಡ್ ಆಗಿರ್ಬೋದು, ಡೈಸ್ಯಾಕರೈಡ್ ಆಗಿರ್ಬೋದು. ಸೊ ಮೊನೋಸ್ಯಾಕರೈಡ್ ಅಂದರೆ ಒಂದೇ ಗ್ಲೂಕೋಸ್ ಯೂನಿಟ್ ಇರುತ್ತೆ. ಡೈಸ್ಯಾಕರೈಡ್ ಅಂದರೆ ಸುಕ್ರೋಸ್, ಫ್ರಕ್ಟೋಸ್, ಲ್ಯಾಕ್ಟೋಸ್, ಅದರಲ್ಲೆಲ್ಲ 1 ಗ್ಲೂಕೋಸ್ 1 ಗ್ಯಾಲೆಕ್ಟೋಸ್ ಆ ಥರ 2 ಯೂನಿಟ್ಸ್ ಇರುತ್ತೆ. ಆಲಿಗೋಸ್ಯಾಕರೈಡ್ಸಲ್ಲಿ 10ಕ್ಕಿಂತ ಒಳಗಡೆ 8ರಿಂದ 10 ಯೂನಿಟ್ಸ್ ಇರುತ್ತೆ. ಅದೇ ಪಾಲಿಸ್ಯಾಕರೈಡ್ಸ್ ಅಂದರೆ 10ಕ್ಕಿಂತ ಜಾಸ್ತಿ. ಸೊ ಇದೆಷ್ಟು ಮಕ್ಕಳ? ಇದಿಷ್ಟು ನಮ್ಮ ಪಾಲಿಮರ್ಸ್ನ ಬಗ್ಗೆ ಆಯಿತು, ಅಂದರೆ ಪಾಲಿಸ್ಯಾಕರೈಡ್ಸ್ನ ಬಗ್ಗೆ ಆಯಿತು. ನೆಕ್ಸ್ಟ್ ಬರೋವಂಥದ್ದು ನಮ್ಮ ಫ್ಯಾಟ್ಸ್ ಅಥವಾ ಲಿಪಿಡ್ಸ್. ಸೊ ಲಿಪಿಡ್ಸಲ್ಲಿ ಫ್ಯಾಟ್ಸ್ ಮತ್ತು ಆಯಿಲ್ಸ್ ಎರಡೂ ಇನ್ಕ್ಲೂಡೆಡ್ ಇರುತ್ತೆ. ಸೊ ಫ್ಯಾಟ್ಸ್ಗೆ ಎಕ್ಸಾಂಪಲ್ ಏನು? ತುಪ್ಪ. ಅದೇ ಆಯಿಲ್ಸ್ಗೆ ಎಕ್ಸಾಂಪಲ್ ಯಾವುದು? ಜಿಂಜಲಿ ಆಯಿಲ್, ನಮ್ಮ NCERT ಕೊಟ್ಟಿರೋವಂಥದ್ದು, ದೀಪಕ್ಕೆ ಉಪಯೋಗಿಸೋ ಎಣ್ಣೆ. ಓಕೆ, ಸೊ ಇದೆಲ್ಲನೂ ಲಿಪಿಡ್ಸಲ್ಲಿ ಬರುತ್ತೆ. ಲಿಪಿಡ್ಸ್ನ ಬೇಸಿಕ್ ಸ್ಟ್ರಕ್ಚರ್ ಏನು? ಸೊ ಲಿಪಿಡ್ಸ್ನ ಬೇಸಿಕ್ ಸ್ಟ್ರಕ್ಚರ್ RCOOH. ಸೊ ಇಲ್ಲಿ ಒಂದು ಫ್ಯಾಟಿ ಆಸಿಡ್ ಚೇನ್ ಇರುತ್ತೆ. ಓಕೆ, ಸೊ ಅಲ್ಲಿ ಡಿಪೆಂಡಿಂಗ್ ಅಂದರೆ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಅದನ್ನು ವಿಂಗಡಿಸ್ತೀವಿ. ಸೊ ಫಸ್ಟ್ ಬರುವಂಥದ್ದು ಪಾಮೆಟಿಕ್ ಆಸಿಡ್, ಏನದು C15 ಮತ್ತು CH2, CH ಇದು 12, 14, 15. ಸೊ ಈ ಥರ ಅದರ ಸ್ಟ್ರಕ್ಚರ್ ಇರುತ್ತೆ. ಸೊ ಅದನ್ನು ಬೇಸಿಕಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಈ ಥರ ರೆಪ್ರೆಸೆಂಟ್ ಮಾಡಿ ಇಲ್ಲಿ COOH ಅಂತ ಬರಿತೀವಿ. ಸೊ ಇದೇ ಥರ ಒಂದು ಲಿಪಿಡನ್ನು ರೆಪ್ರೆಸೆಂಟ್ ಮಾಡ್ತೀವಿ ಅಥವಾ ಫ್ಯಾಟಿ ಆಸಿಡ್ ಚೇನನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅದರ ಬೇಸಿಕ್ ಸ್ಟ್ರಕ್ಚರ್ ಯಾವುದು? RCOOH. ಸೊ ಪಾಮೆಟಿಕ್ ಆ್ಯಸಿಡಲ್ಲಿ ಒಟ್ಟು ಎಷ್ಟು ಕಾರ್ಬನ್ ಆಟಮ್ ಇರುತ್ತೆ? 15 + 1 16. ಯಾವುದದು? ಪಾಮೆಟಿಕ್ ಆ್ಯಸಿಡ್. ನೆಕ್ಸ್ಟ್ ಬಂದು ಅರೆಕಿಡೋನಿಕ್ ಆ್ಯಸಿಡ್. ಅದರಲ್ಲಿ 19 + 1 ಕಾರ್ಬನ್ ಇರುತ್ತೆ. ಸೊ 20 ಕಾರ್ಬನ್ ಆಟಮ್ ಇರುತ್ತೆ ಅದರಲ್ಲಿ. ಓಕೆ, ಸೊ ಅದಷ್ಟು ಉದ್ದದ ಚೇನ್ಸ್ ಆಗಿರುತ್ತೆ. ಸೊ ಅದು ನಮ್ಮ ಫ್ಯಾಟಿ ಆಸಿಡ್ ಚೇನ್ಸ್. ಸರಿನಾ? ಸೊ ಮ್ಯಾಮ್ ಹಾಗಾದರೆ ಈ ಫ್ಯಾಟಿ ಆಸಿಡ್ ಚೇನ್ಸ್ ಅಂತ ಹೇಳ್ತಿದ್ದೀರಾ, ಗ್ಲಿಸರಾಲ್ ಎಲ್ಲಿಂದ ಬಂತು ಅಂದರೆ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಲಿಪಿಡ್ಸ್. 2 ಸಿಂಪಲ್ ಫಾರ್ಮ್ ಆಫ್ ಲಿಪಿಡ್ಸ್ ಅಂದರೆ ಒಂದು ಫ್ಯಾಟಿ ಆಸಿಡ್ ಚೇನ್, ಇನ್ನೊಂದು ಗ್ಲಿಸರಾಲ್. ಹಾಗಾದರೆ ಗ್ಲಿಸರಾಲ್ನ ಸ್ಟ್ರಕ್ಚರ್ ಏನು? ಸೊ ಇಲ್ಲಿ ಗ್ಲಿಸರಾಲ್ನ ಸ್ಟ್ರಕ್ಚರ್ ಭಾಳಷ್ಟು ಮುಖ್ಯ ಆಗುತ್ತೆ ಮಕ್ಕಳ. ಸೊ ಗ್ಲಿಸರಾಲ್ನ ಸ್ಟ್ರಕ್ಚರ್ ಬಂದು CHOH, CH2OH, CH2OH. ಇದು ಗ್ಲಿಸರಾಲ್ನ ಸ್ಟ್ರಕ್ಚರ್. ಸೊ ಇಲ್ಲಿ ಏನಿದು? ಟ್ರೈಹೈಡ್ರಾಕ್ಸಿ ಅಂದರೆ 3 ಹೈಡ್ರಾಕ್ಸಿ ಗ್ರೂಪ್ ಇದೆ. ಟ್ರೈಹೈಡ್ರಾಕ್ಸಿ ಪ್ರೋಪೇನ್. ಇದನ್ನು ನೀವು ಕೆಮಿಸ್ಟ್ರಿ ಕ್ಲಾಸಲ್ಲಂತೂ ಕಲ್ತಿರ್ತೀರ ಅಲ್ವಾ? ಏನದು? ಮೀಥೇನ್, ಈಥೇನ್, ಪ್ರೋಪೇನ್. ಮೀಥೇನ್ ಅಂದರೆ 1 ಕಾರ್ಬನ್ ಆಟಮ್, ಈಥೇನ್ ಅಂದರೆ 2 ಕಾರ್ಬನ್ ಆಟಮ್ಸ್ ಇರುತ್ತೆ, ಪ್ರೋಪೇನ್ ಅಂದರೆ 3. ಸೊ ಇಲ್ಲಿ ಟ್ರೈಹೈಡ್ರಾಕ್ಸಿ ಪ್ರೋಪೇನ್ ಇದು ನಮ್ಮ ಗ್ಲಿಸರಾಲ್ನ ಸ್ಟ್ರಕ್ಚರ್. ಸೊ ಇಲ್ಲೇನಾಗುತ್ತೆ, ಈ ಗ್ಲಿಸರಾಲ್ನಲ್ಲಿ ಈ ಹೈಡ್ರಾಕ್ಸಿ ಗ್ರೂಪ್ಸ್ ಇರುತ್ತಲ್ಲ, ಇದನ್ನು ಫ್ಯಾಟಿ ಆಸಿಡ್ ಸಬ್ಸ್ಟಿಟ್ಯೂಟ್ ಮಾಡುತ್ತೆ. ಸೊ ಇಲ್ಲಿ ಒಂದು ಫ್ಯಾಟಿ ಆಸಿಡ್ ಸಬ್ಸ್ಟಿಟ್ಯೂಟ್ ಆದರೆ CH2, ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಫ್ಯಾಟಿ ಆಸಿಡ್ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ ಆವಾಗ ನಾವು ಅದನ್ನು ಏನಂತ ಕರಿತೀವಿ ಮಕ್ಕಳೇ? ಮೋನೋ ಗ್ಲಿಸರೈಡ್, ಡೈಗ್ಲಿಸರೈಡ್ ಆ್ಯಂಡ್ ದೆನ್ ಟ್ರೈಗ್ಲಿಸರೈಡ್. ಓಕೆ, ಸೊ ಇಲ್ಲಿ ಒಂದೇ ಫ್ಯಾಟಿ ಆಸಿಡ್, ನೆಕ್ಸ್ಟು 2 ಸಬ್ಸ್ಟಿಟ್ಯೂಟ್ ಆದರೆ ಡೈಗ್ಲಿಸರೈಡ್ಸ್. ಮೊನೋಗ್ಲಿಸರೈಡ್, ಡೈಗ್ಲಿಸರೈಡ್, ಟ್ರೈಗ್ಲಿಸರೈಡ್ಸ್. ಅದೇ ತಾನೇ ಹೇಳಿದ್ದು. ಓಕೆ, ಮೊನೋಗ್ಲಿಸರೈಡ್, ಡೈಗ್ಲಿಸರೈಡ್ಸ್ ಆ್ಯಂಡ್ ಟ್ರೈಗ್ಲಿಸರೈಡ್. ಸೊ ಈ ಥರ ಫ್ಯಾಟಿ ಆಸಿಡ್ ಸಬ್ಸ್ಟಿಟ್ಯೂಟ್ ಆದಾಗ ನಮಗೆ ಟ್ರೈಗ್ಲಿಸರೈಡ್ ಬರುತ್ತೆ. ಸೊ ನಮ್ಮ ಬ್ಲಡ್ಡಲ್ಲಿ ಏನು ಲಿಪಿಡ್ ಕಾನ್ಸಂಟ್ರೇಷನ್ ಅಥವಾ ಫ್ಯಾಟ್ಸ್ ಅಂತ ನಾವೇನು ಮಾತಾಡ್ತೀವಿ ಅಥವಾ ಫ್ಯಾಟಿ ಆಸಿಡ್ಸ್ ಅಂತ ನಾವೇನು ಕರಿತೀವಿ ಅದು ಟ್ರೈಗ್ಲಿಸರೈಡ್ಸ್. ಅರ್ಥ ಆಯ್ತಾ? ಹಾಗಾದರೆ ಮ್ಯಾಮ್ ಇದು ಕೊಲೆಸ್ಟ್ರಾಲ್ ಅದ್ರ ಕತೆ ಏನು ಅಂತಂದರೆ ಅದೆಲ್ಲ ಮಾಡಿಫೈಡ್ ಲಿಪಿಡ್ಸ್ ಮಕ್ಕಳ. ಮಾಡಿಫೈಡ್ ಅಥವಾ ಅದನ್ನೇನಂತ ಕರಿತೀವಿ? ಡಿರೈವ್ಡ್ ಲಿಪಿಡ್ಸ್.
ಡಿರೈವ್ಡ್ ಲಿಪಿಡ್ಸ್. ಏನು ಎಕ್ಸಾಂಪಲ್ಸ್? ಲೆಸಿಥಿನ್, ಇದು ಭಾಳಷ್ಟು ಮುಖ್ಯ ಮಕ್ಕಳ, ಲೆಸಿಥಿನ್. ನೆಕ್ಸ್ಟ್ ಬರೋವಂಥದ್ದು ಕೊಲೆಸ್ಟ್ರಾಲ್. ಸೊ ಈ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಯಾಕೆ ಇಂಪಾರ್ಟೆಂಟು ಅಂದರೆ ಇದರ ಬೇಸ್ಡ್ ಮೇಲೆ ಕೊಲೆಸ್ಟ್ರಾಲ್ ಬೇಸ್ಡ್ ಹಾರ್ಮೋನ್ಸ್ ಭಾಳಷ್ಟು ಇದೆ. ಯಾವುದದು? ಫಸ್ಟ್ ಒನ್ ಬಂದು ಟೆಸ್ಟೋಸ್ಟಿರಾನ್, ತುಂಬ ಇಂಪಾರ್ಟೆಂಟ್. ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಆಗಿರಲಿ, ಗೆಮೀಟ್ ಪ್ರೊಡಕ್ಷನ್ ಆಗಿರಲಿ, ಎಲ್ಲದಕ್ಕೂ ಭಾಳಷ್ಟು ಇಂಪಾರ್ಟೆಂಟ್ ಅದು ಟೆಸ್ಟೋಸ್ಟಿರಾನ್. ನೆಕ್ಸ್ಟ್ ಬರೋವಂಥದ್ದು ಯಾವುದು? ಪ್ರೊಜೆಸ್ಟ್ರಾನ್, ಎಸ್ಟ್ರೋಜನ್. ಇದೆಲ್ಲ ಫೀಮೇಲ್ಸ್ನಲ್ಲಿ ನೋಡೋವಂಥದ್ದು. ಅದು ಮೆನ್ಸ್ಟ್ರಲ್ ಸೈಕಲ್ಗೆ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ, ರೆಗ್ಯುಲೇಷನ್ ಆಗುತ್ತೆ, ಭಾಳಷ್ಟು ನಡೆಯುತ್ತೆ. ಅದನ್ನು ಭಾಳಷ್ಟು ಚಾಪ್ಟರ್ಸಲ್ಲಿ ಇನ್ನೂ ಜಾಸ್ತಿ ಕಲಿತೀವಿ. ಸೊ ನೀವು ಆ KCT ಎಕ್ಸಾಮ್ ಬರೆಯೋ ಅಷ್ಟರಲ್ಲಂತೂ ಇದು ನಿಮಗೆ ಬಾಯ್ಪಾಠ ಆಗಿಬಿಟ್ಟಿರುತ್ತೆ ಈ ಹಾರ್ಮೋನ್ಸ್ ಮಾತ್ರ. ಸೊ ಈ ಪಾಠ ನಿಮಗೆ ಈಸಿ ಆಗುತ್ತೆ. ಸೊ ಅದು ನಮ್ಮ ಡಿರೈವ್ಡ್ ಲಿಪಿಡ್ಸ್. ಇದು ನಮ್ಮ ಲಿಪಿಡ್ಸ್ನ ಬಗ್ಗೆ ಇರುವಂಥ ಸಣ್ಣ ಕತೆ. ಓಕೆ, ಸೊ ಮಕ್ಕಳೇ, ನಾವು ಸಮರಿ ಜೊತೆಗೇನೆ ಮೈಂಡ್ ಮ್ಯಾಪನ್ನು ಸಹ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಸೆಪ್ರೇಟ್ ಸಮರಿ ಅಂತ ಏನೂ ಇಲ್ಲ. ಸೊ ಇಲ್ಲೇ ನಾನು ಎಲ್ಲ ಬ್ರೀಫಲ್ಲೇ ಹೇಳ್ಬಿಡ್ತಾ ಇದ್ದೀನಿ. ಓಕೆ, ಸೊ ನಿಮಗೂ ಈಸಿ ಆಗಲಿ ಅಂತ, ಸರಿನಾ? ಸೊ ನೆಕ್ಸ್ಟ್ ಬಂದ್ವಾ ಕೊನೆಯದು ಯಾವುದದು? ಎನ್ಸೈಮ್. ಇದು ಈ ಪಾಠದ 2ನೇ ಭಾಗ. ಸೊ ಎನ್ಸೈಮ್ ಅಂತಂದರೆ ಏನು ಅಂತ. ಸೊ ಎನ್ಸೈಮ್ ಅಂತಂದರೆ ಅದು ಒಂದು ಕ್ಯಾಟಲಿಸ್ಟ್. ಅಂದರೆ ಈಗ ನಾನು ಒಂದು ರಿಯಾಕ್ಷನನ್ನು ಮಾಡ್ತಾ ಇದ್ದೀನಿ, ಆ ರಿಯಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಯಾವುದಾದ್ರು ರಿಯಾಕ್ಷನ್, ಫಾರ್ ಎಕ್ಸಾಂಪಲ್ CO2 + H2O ಏನಾಗಬೇಕದು? ಕಾರ್ಬೋನಿಕ್ ಆ್ಯಸಿಡ್ ಆಗಬೇಕು. ಓಕೆ, ಸೊ ಇದಾಗಬೇಕು ಅಂದರೆ ಜನರಲ್ ಆಗಿ ಎಷ್ಟು ಟೈಮ್ ತೊಗೊಳ್ಬೋದು? ಮಕ್ಕಳೇ? ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಅರೌಂಡ್ 200 ಮಾಲಿಕ್ಯೂಲ್ಸ್, ಒಂದು ನಿಮಿಷ, 200 ಮಾಲಿಕ್ಯೂಲ್ಸ್ ಎಷ್ಟು ಟೈಮಲ್ಲಿ ಫಾರ್ಮ್ ಆಗುತ್ತೆ? 1 ಅವರಲ್ಲಿ ಫಾರ್ಮ್ ಆಗುತ್ತೆ. ಎಷ್ಟು ಟೈಮ್ ಮಕ್ಕಳೇ? 1 ಅವರ್. ಅದೇ ಇದಕ್ಕೆ ಒಂದು ಎನ್ಸೈಮನ್ನು ಕೊಟ್ಟರೆ ಎಷ್ಟಾಗುತ್ತೆ? 1 ಮಿನಿಟಲ್ಲಿ 2000 ಮಾಲಿಕ್ಯೂಲ್ಸ್ ಫಾರ್ಮ್ ಆಗುತ್ತೆ. 2000 ಮಾಲಿಕ್ಯೂಲ್ಸ್ ಪರ್ ಮಿನಿಟ್. ಅರ್ಥ ಆಗ್ತಿದೆಯಾ? ಎಷ್ಟು ಸ್ಪೀಡ್ ಆಗೋಯ್ತು ಈ ಪರ್ಟಿಕ್ಯುಲರ್ ರಿಯಾಕ್ಷನ್, ಅಂದರೆ ಅದರ ರೇಟ್ ಆಫ್ ರಿಯಾಕ್ಷನ್, ಎಷ್ಟು ಸ್ಪೀಡಲ್ಲಿ ಆ ರಿಯಾಕ್ಷನ್ ನಡೀತಾ ಇದೆ ಅಂದರೆ ಅದು ಭಾಳಷ್ಟು ಜಾಸ್ತಿ ಆಗಿದೆ. ಯಾವುದು ಎನ್ಸೈಮ್ ಅದು? ಆ ಎನ್ಸೈಮ್ ಹೆಸರು ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್. ಏನು ಹೆಸರು ಮಕ್ಕಳ? ಕಾರ್ಬೋನಿಕ್ ಆ್ಯನ್ಹೈಡ್ರೇಸ್. ಸೊ ಈ ಎನ್ಸೈಮ್ ಇರೋದ್ರಿಂದ ಅದು ತುಂಬ ಫಾಸ್ಟಾಗಿ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಎಕ್ಸಾಂಪಲೂ ಸಹ NCERT ಎಕ್ಸಾಂಪಲ್ಲೇನೆ. ಸೊ ಈಗ ಇನ್ನೊಂದು ಎಕ್ಸಾಂಪಲ್, ರಿಯಲ್ ಲೈಫ್ ಎಕ್ಸಾಂಪಲ್ ನಾವು ತೊಗೊಳ್ಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಮನೆಯಲ್ಲಿ ದೋಸೆ ಹಿಟ್ಟನ್ನು ರುಬ್ತಾರೆ ಅಲ್ವಾ? ಸೊ ಅದನ್ನು ಹಿಂದಿನ ದಿವಸನೇ ನೆನೆಸಿ ಅದನ್ನು ರುಬ್ಬಿ ರಾತ್ರಿ ಅಮ್ಮ ಒಂದು ಇದು ಮಾಡ್ತಾರೆ. ಏನು ಮಾಡ್ತಾರೆ? ಆ ಹಿಟ್ಟನ್ನು ಕೊನೆಯಲ್ಲಿ ಕೈಯಲ್ಲಿ ಕಲಿಸ್ತಾರೆ, ಒಂದು ಸ್ವಲ್ಪ ಅಲ್ವಾ? ಕೈಯಲ್ಲಿ ಕಲಿಸ್ತಾರೆ, ಸೌಟಲ್ಲಿ ಕಲಿಸಲ್ಲ. ಯಾಕೆ? ಅಲ್ಲಿ ಏನು ಫರ್ಮೆಂಟ್ ಮಾಡೋಕ್ಕೆ ಏನು ಬ್ಯಾಕ್ಟೀರಿಯಾ ಬೇಕು ಅದನ್ನು ಹಾಗೆ ಬಿಟ್ಬಿಡಿ. ಆ ಥರ ಮಾಡಿದಿರ ಹಾಗೆ ಬಿಟ್ಟರೆ ಆ ನೆಕ್ಸ್ಟ್ ಡೇಗೆ ಅದು ದೋಸೆ ಹಿಟ್ಟು ರೆಡಿ ಆಗೋದಿಲ್ಲ. ಯಾಕೆ? ಅದರಲ್ಲಿ ಆ ಬೇಕಾಗಿರುವಂಥ ಬ್ಯಾಕ್ಟೀರಿಯಾನೇ ಇರಲ್ಲ. ಸೊ ಯಾಕೆ? ಆ ಬ್ಯಾಕ್ಟೀರಿಯಾನೇ ಅದನ್ನು ಕನ್ವರ್ಟ್ ಮಾಡೋವಂಥದ್ದು. ಸೊ ಆ ಸ್ಟೆಪ್ಪಲ್ಲಿ ನಾವು ಬ್ಯಾಕ್ಟೀರಿಯಾವನ್ನು ಜಾಸ್ತಿ ಮಾಡ್ತಾಯಿದ್ದೀವಿ. ಓಕೆ, ಸೊ ಹಾಗಾಗಿ ಅಲ್ಲಿ ದೋಸೆ ಹಿಟ್ಟು ರೆಡಿ ಆಗುತ್ತೆ. ಆದರೆ ಅದನ್ನು ಹಾಗೆ ಬಿಟ್ಬಿಟ್ರೆ ತುಂಬ ಟೈಮ್ ತೊಗೊಳುತ್ತೆ ಅಲ್ವಾ? ಸೊ ಇಲ್ಲೂ ಅಷ್ಟೇ ಆ ಎನ್ಸೈಮ್ಸ್ ಏನಿದೆ ಆ ಸ್ಪೀಡನ್ನು ಜಾಸ್ತಿ ಮಾಡುತ್ತೆ. ಸೊ 4 ಅವರಲ್ಲಿ ನಡಿಬೇಕಾಗಿರೋ ಅಂಥದ್ದನ್ನು 10 ನಿಮಿಷದಲ್ಲಿ ಮುಗಿಸುತ್ತೆ. ಓಕೆ, ಸೊ ಅದು ನಮ್ಮ ಎನ್ಸೈಮ್ನ ಪವರ್. ಡೋಂಟ್ ಅಂಡರ್ ಎಸ್ಟಿಮೇಟ್ ದ ಪವರ್ ಆಫ್ ಎನ್ಸೈಮ್ಸ್. ಸೊ ಅಷ್ಟು ಇಂಪಾರ್ಟೆಂಟ್ ಅದು. ಹಾಗಾದರೆ ಎನ್ಸೈಮ್ ಏನಿದೆ ಪೂರ್ತಿ ಎನ್ಸೈಮ್ ಇಂಟ್ರಾಕ್ಟ್ ಮಾಡ್ತಾ ಸಬ್ಸ್ಟ್ರೇಟ್ ಜೊತೆ? ಇಲ್ಲ ಮಕ್ಕಳೇ, ಆ ಎನ್ಸೈಮ್ನಲ್ಲಿ ಸಣ್ಣ ಸಣ್ಣ ಪಾಕೆಟ್ಸ್ ಇರುತ್ತೆ, ಕ್ರೆವೈಸಸ್ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ? ಆಕ್ಟಿವ್ ಸೈಟ್ ಅಂತ ಕರಿತೀವಿ. ಸೊ ಆ ಆಕ್ಟಿವ್ ಸೈಟ್ನಲ್ಲಿ ಮಾತ್ರ ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟರಾಕ್ಷನ್ ಆಗೋದು. ಸೊ ಆ ಎನ್ಸೈಮ್ ಸಬ್ಸ್ಟ್ರೇಟ್ ಇಂಟರಾಕ್ಷನನ್ನು ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್ ಮೂಲಕ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನಮಗೆಲ್ಲ ಗೊತ್ತು, ಮನೆ ಬೀಗದ ಕೈ ಕಳೆದು ಹೋದರೆ ಬೇರೆ ಬೀಗ ಯಾವುದಾದ್ರೂ ಹಾಕಿದ್ರೆ ಡೋರ್ ಓಪನ್ ಆಗುತ್ತಾ? ಇಲ್ಲ, ಅದಕ್ಕೆ ಸ್ಪೆಸಿಫಿಕ್ ಆದಂಥ ಬೀಗನೇ ಬೇಕು. ಸೊ ಫಾರ್ ಎಕ್ಸಾಂಪಲ್ ಈ ಥರ ಇದ್ದರೆ ಎನ್ಸೈಮು, ನಮ್ಮ ಸಬ್ಸ್ಟ್ರೇಟ್ ಕೂಡ ಇದೇ ಶೇಪಲ್ಲಿ ಇರಬೇಕು. ಇಲ್ಲ ಅಂದರೆ ಈ ಥರ ಇದ್ದರೆ ಅದು ಯಾವತ್ತೂ ಇಲ್ಲಿ ಫಿಟ್ ಆಗಲ್ಲ, ಆ ರಿಯಾಕ್ಷನ್ ಆಗೋದೇ ಇಲ್ಲ. ಸೊ ಎನ್ಸೈಮ್ ಸಬ್ಸ್ಟ್ರೇಟ್ ಭಾಳ ಸ್ಪೆಸಿಫಿಕ್. ಅರ್ಥ ಆಯ್ತಾ? ಸೊ ಎನ್ಸೈಮ್ ಆ್ಯಂಡ್ ಸಬ್ಸ್ಟ್ರೇಟ್ ಆರ್ ವೆರಿ ವೆರಿ ಸ್ಪೆಸಿಫಿಕ್. ಮ್ಯಾಮ್ ಅದೇಗೆ ಆ ಥರ ಟೈಮ್ ಕಡಿಮೆ ಮಾಡಿಬಿಡುತ್ತೆ ಅಂತಂದರೆ ಮಕ್ಕಳ, ಈಗ ನೀವು ಪ್ರತಿಯೊಂದು ರಿಯಾಕ್ಷನನ್ನು ನೋಡಿದಾಗ ಆ ರಿಯಾಕ್ಷನ್ ಅಲ್ಲಿ
ಇದನ್ನು ನೀವು ಆಲ್ರೆಡಿ ಕೆಮಿಸ್ಟ್ರಿಯಲ್ಲಿ ಕಲ್ತಿರ್ತೀರಾ. ನಾನು ಮತ್ತೊಂದು ಸಲ ತುಂಬ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಹೇಳ್ತಾ ಇದ್ದೀನಿ. ಒಂದಷ್ಟು ಆ್ಯಕ್ಟಿವೇಶನ್ ಎನರ್ಜಿ ಬೇಕು ಮಕ್ಕಳ. ಸೊ ಆ ರಿಯಾಕ್ಟೆಂಟ್ ಇರೋವಂಥದ್ದು ಪ್ರಾಡಕ್ಟ್ ಆಗಬೇಕು ಅಂದರೆ ಇಷ್ಟು ಮಿನಿಮಮ್ ಎನರ್ಜಿ ಬೇಕು, ಥ್ರೆಶೋಲ್ಡ್ ಎನರ್ಜಿ ಬೇಕು. ಸೊ ಅದನ್ನು ನಾವೇನಂತ ಕರಿತೀವಿ? ಆಕ್ಟಿವೇಶನ್ ಎನರ್ಜಿ. ಏನಂತ ಕರಿತೀವಿ ಮಕ್ಕಳ? ಆಕ್ಟಿವೇಶನ್ ಎನರ್ಜಿ. ಅದೇ ನಾನು ಎನ್ಸೈಮನ್ನು ಹಾಕಿದಾಗ, ಸೊ ಇಲ್ಲಿ ರಿಯಾಕ್ಟೆಂಟ್ಸ್ ಇರುತ್ತೆ, ಇಲ್ಲಿ ಪ್ರಾಡಕ್ಟ್ಸ್, ಇದು ಫಾರ್ಮ್ ಆಗೋದಕ್ಕೆ ಆಕ್ಟಿವೇಶನ್ ಎನರ್ಜಿ ಬೇಕು. ಅದೇ ಇಲ್ಲಿ ಎನ್ಸೈಮನ್ನು ತಗೊಂಡ್ರೆ, ಸೊ ಚೆನ್ನಾಗಿರೋ ಚಿತ್ರ ಬಿಡಿಸ್ಬೇಕು ಅಂದರೆ ಟೈಮ್ ಆಗುತ್ತೆ, ಸ್ವಲ್ಪ ಕಾಯಬೇಕು. ಓಕೆ, ಸೊ ಈ ಬ್ಲೂ ಕಲರಲ್ಲಿ ಏನು ನೋಡ್ತಾ ಇದ್ದೀವಿ ಅದು ನಮ್ಮ ಎನ್ಸೈಮ್ನ ಆ್ಯಕ್ಟಿವೇಶನ್ ಎನರ್ಜಿ. ಸೊ ಆ ಆ್ಯಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ. ಸೊ ಈಗ ಯಾವುದಾದ್ರೂ ಬೆಟ್ಟ ಹತ್ತಬೇಕು, ದೊಡ್ಡ ಬೆಟ್ಟ ಹತ್ತಬೇಕು ಅಂದರೆ ಅಫ್ಕೋರ್ಸ್ ಟೈಮ್ ಆಗೇ ಆಗುತ್ತೆ. ಅದೇ ಸಣ್ಣದು, ಈಗ ಲಾಲ್ಬಾಗ್ ಹತ್ರ ಇರೋವಂಥದ್ದು ಹಿಲಕ್ ಅಂತ ನಾವೇನು ಹೇಳ್ತೀವಿ, ಸಣ್ಣ ಬೆಟ್ಟ, ಅದು ಹತ್ತಕ್ಕೆ ಎಷ್ಟು ಟೈಮ್ ಬೇಕು? ಸೊ ಆ ಬೆಟ್ಟದ ಮೇಲೆ ಡಿಪೆಂಡ್ ಅಲ್ವಾ. ಸೊ ಆ ಎನರ್ಜಿಯನ್ನೇ ಕಡಿಮೆ ಮಾಡಿಬಿಟ್ರೆ ರಿಯಾಕ್ಷನ್ ಭಾಳಷ್ಟು ಫಾಸ್ಟಾಗಿ ಆಗುತ್ತೆ. ಸೊ ಇದು ನಮ್ಮ ಪ್ರಿನ್ಸಿಪಲ್. ಸೊ ಎನ್ಸೈಮ್ ಹೇಗೆ ಫಂಕ್ಷನ್ ಮಾಡುತ್ತೆ ಅಂದರೆ ಆ ಆ್ಯಕ್ಟಿವೇಶನ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ. ಸೊ ಎನ್ಸೈಮ್ನ ನಾವು ಬಯೋಕ್ಯಾಟಲಿಸ್ಟ್ ಅಂತಲೂ ಸಹ ಕರಿತೀವಿ. ಸೊ ಇದು ಅದರ ಗ್ರಾಫ್. ಸೊ ಈಗ ಹಾಗಾದರೆ ಮೆಥಡ್ ಆಫ್ ಆ್ಯಕ್ಷನ್ ಅಥವಾ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಏನು? ಈಗ ಈ ಸಬ್ಸ್ಟ್ರೇಟ್ ಇರುತ್ತೆ, ಒಂದಷ್ಟು ಸಬ್ಸ್ಟ್ರೇಟ್ ಇರುತ್ತೆ, ಅದಕ್ಕೆ ನಾವು ಎನ್ಸೈಮ್ ಆ್ಯಡ್ ಮಾಡ್ತೀವಿ. ಸೊ ಇಲ್ಲಿ ತೊಗೊಳ್ಳೋಣ, ಇಲ್ಲಿ ಸಬ್ಸ್ಟ್ರೇಟ್ ಇರುತ್ತೆ, ಓಕೆ, ಇಲ್ಲೊಂದಷ್ಟು ಸಬ್ಸ್ಟ್ರೇಟ್ ಇರುತ್ತೆ, ಎನ್ಸೈಮನ್ನು ನಾವು ಆ್ಯಡ್ ಮಾಡ್ತೀವಿ. ಓಕೆ, ಸೊ ಈ ಎನ್ಸೈಮ್ನ ಸ್ಟ್ರಕ್ಚರ್ ಏನಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಈ ಥರ ಇರೋ ಸಬ್ಸ್ಟ್ರೇಟ್, ಓಕೆ, ಲೆಟ್ಸೆ ಆ ಸಬ್ಸ್ಟ್ರೇಟ್ ಒಂದು ಸ್ವಲ್ಪ ಹೀಗಿತ್ತು ಅಥವಾ ಒಂದು ಸ್ವಲ್ಪ ಹೀಗಿತ್ತು, ಆವಾಗ ನಮ್ಮ ಎನ್ಸೈಮ್ ಏನಿದೆ ಅದೂ ಒಂದು ಸ್ವಲ್ಪ ಈ ಥರ ಮಾಡಿಫೈ ಆಗಿ ಅದು ನಮ್ಮ ಸಬ್ಸ್ಟ್ರೇಟ್ ಜೊತೆ ಇಂಟರ್ಯಾಕ್ಟ್ ಮಾಡುತ್ತೆ. ಈ ಮಾಡಿಫಿಕೇಷನನ್ನು ನಾವು ಇಂಡ್ಯೂಸ್ಡ್ ಫಿಟ್ ಅಂತ ಹೇಳ್ತೀವಿ. ಅಂದರೆ ನನಗೆ ಒಬ್ಬರು ಬೆಸ್ಟ್ ಫ್ರೆಂಡ್ ಇರ್ತಾರೆ, ಅವರಲ್ಲಿ ಒಂದಷ್ಟು ತಪ್ಪುಗಳನ್ನು ಮಾಡ್ತಾರೆ, ಆದರೆ ಪರವಾಗಿಲ್ಲ ಅಲ್ವಾ, ನನ್ನ ಬೆಸ್ಟ್ ಫ್ರೆಂಡ್ ತಾನೇ ಅಂತ ನಾನು ಹೊಂದಿಕೊಂಡು ಹೋಗ್ತೀನಿ. ಸೊ ಹಾಗೆಯೇ ಇಲ್ಲೂ ಸಹ ಆ ಎನ್ಸೈಮ್ ಒಂದು ಸ್ವಲ್ಪ ಹೊಂದ್ಕೊಳ್ಳುತ್ತೆ ಸಬ್ಸ್ಟ್ರೇಟ್ನ ಸ್ಟ್ರಕ್ಚರ್ಗೆ. ಹಾಗಂತ ಪೂರ್ತಿ ಈ ಥರ ಇದ್ದರೆ ಅದು ಹೊಂದ್ಕೊಳ್ಳೋದಕ್ಕೆ ಆಗಲ್ಲ ಮಕ್ಕಳೇ. ಅದೇ ಇಲ್ಲಿ ಒಂದು ಸ್ವಲ್ಪ ಅದು ಅಡ್ಜಸ್ಟ್ ಮಾಡಿಕೊಂಡ್ರೆ ಅಲ್ಲಿ ಇಂಟರಾಕ್ಷನ್ ಆಗುತ್ತೆ. ಸೊ ಅಲ್ಲಿ ಹೊಂದಾಣಿಕೆಯನ್ನು ನೋಡ್ತೀವಿ. ಸೊ ಅದು ನಮ್ಮ ಥರ್ಡ್ ಸ್ಟೆಪ್. ಏನದು? ಫಸ್ಟ್ ಸ್ಟೆಪ್ ಏನು? ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗೋದಕ್ಕೆ ಇಂಡ್ಯೂಸ್ಡ್ ಫಿಟ್ ಆಗಬೇಕು, ಅಂದರೆ ಅಲ್ಲಿ ಒಂದು ಸ್ವಲ್ಪ ಚೇಂಜಸ್ ಆಗಬೇಕು. ಅದಾದಮೇಲೆ ಥರ್ಡ್ ಸ್ಟೆಪ್ಪಲ್ಲಿ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಅದು ಒಂದು ಟ್ರಾನ್ಸಿಷನ್ ಸ್ಟೇಟ್. ಅಲ್ಲಿ ಭಾಳಷ್ಟು ಸ್ಟೆಬಿಲಿಟಿಯನ್ನು ನಾವು ನೋಡೋದಿಲ್ಲ. ಅದು ಏನದು? ಟ್ರಾನ್ಸಿಷನ್ ಸ್ಟೇಟ್. ಸೊ ಅದೆಲ್ಲಿ ಬರುತ್ತೆ? ಇಲ್ಲಿ ಈ ರೀಜನಲ್ಲಿ ಟ್ರಾನ್ಸಿಷನ್ ಸ್ಟೇಟ್, ಎನ್ಸೈಮ್ ಸಬ್ಸ್ಟ್ರೇಟ್. ಸೊ ಈ ಎನ್ಸೈಮ್ ಸಬ್ಸ್ಟ್ರೇಟ್ ರೀಜನಲ್ಲಿ ಕಾಂಪ್ಲೆಕ್ಸ್ ಫಾರ್ಮ್ ಆದಾಗ ಅದನ್ನು ನಾವು ಟ್ರಾನ್ಸಿಷನ್ ಸ್ಟೇಟ್ ಅಂತ ಕರಿತೀವಿ. ಅದಾದಮೇಲೆ ಅದು ಪ್ರಾಡಕ್ಟನ್ನು ಫಾರ್ಮ್ ಮಾಡುತ್ತೆ. ಇಲ್ಲಿ ಪ್ರಾಡಕ್ಟ್, ಇದು ರಿಯಾಕ್ಟೆಂಟ್. ಓಕೆ, ಕ್ಲಿಯರ್? ಇದು ಅದರ ಮೆಕ್ಯಾನಿಸಮ್. ಸೊ ಟೆಂಪ್ರೇಚರ್ ಮತ್ತು ಪ್ರೆಷರ್ನ ಜೊತೆ ಮಾತಾಡಿದಾಗ ಅದು ಎರಡೂ ಸಹ ಬೆಲ್ ಶೇಪ್ಡ್ ಕರ್ವ್ಸ್. ಅಂದರೆ ಯಾವ್ಯಾವ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಮಾಡುತ್ತೆ ಎನ್ಸೈಮ್ಸ್ನ ಅಂದರೆ ಮೂರು. ಒಂದು ಟೆಂಪ್ರೇಚರ್, ಇನ್ನೊಂದು ಪ್ರೆಷರ್ ಅಂತ ಹೇಳಿದ್ನಾ, ಟೆಂಪ್ರೇಚರ್, pH, ಮೂರನೇದು ಬಂದು ಕಾನ್ಸಂಟ್ರೇಷನ್ ಆಫ್ ದ ಸಬ್ಸ್ಟ್ರೇಟ್. ಸೊ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದ್ದಂಗೆ, ಓಕೆ, ಭಾಳಷ್ಟು ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಿದ್ರೆ ನಮ್ಮ ಎನ್ಸೈಮ್ ಆ್ಯಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಬಟ್ ಅದು 40 ಡಿಗ್ರೀಸ್ಗಿಂತ ಜಾಸ್ತಿ ಆಗಿಬಿಟ್ರೆ ಪಾರ್ಟ್ ಅಂತ ಕಡಿಮೆ ಆಗಿಬಿಡತ್ತೆ. ಯಾಕೆ? ಎನ್ಸೈಮ್ ಎಫಿಷಿಯನ್ಸಿ ಕಡಿಮೆ ಆಗಿಬಿಡುತ್ತೆ. ಅದು ಆ ಟೆಂಪ್ರೇಚರ್ 40 ಡಿಗ್ರೀಸ್ ಮೇಲೆ ಅದು ವರ್ಕ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಪಟ್ ಅಂತ ಕೆಳಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಇದನ್ನು ನಾವೇನಂತ ಕರಿತೀವಿ? ಬೆಲ್ ಶೇಪ್ಡ್ ಕರ್ವ್. pH ಅಲ್ಲೂ ಅಷ್ಟೇ ಮಕ್ಕಳ. ಸೊ ಅಸಿಡಿಕ್ pH ಇಂದ ನ್ಯೂಟ್ರಲ್ಗೆ ಹೋಗ್ತಾ ನ್ಯೂಟ್ರಲ್ pH ಅಲ್ಲಿ ಅದರ ಫಂಕ್ಷನ್ ಆಪ್ಟಿಮಮ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಅದಾಗಿದ ತಕ್ಷಣ ಪಟ್ ಅಂತ ಕೆಳಗಡೆ ಬಂದುಬಿಡುತ್ತೆ. ಸೊ ಹಾಗಾಗಿ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಅದು ವರ್ಕ್ ಮಾಡೋದಿಲ್ಲ. ಅದಕ್ಕೆ ಒಳ್ಳೆ ಆಂಬಿಯಂಟ್ ಟೆಂಪ್ರೇಚರ್ ಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಬರೋ ಅಂಥದ್ದು ಕಾನ್ಸಂಟ್ರೇಷನ್. ಸೊ ಕಾನ್ಸಂಟ್ರೇಷನ್ನ ಜೊತೆ ಏನಾಗುತ್ತೆ, ಈಗ ಕಾನ್ಸಂಟ್ರೇಷನ್ ಆಫ್ ಸಬ್ಸ್ಟ್ರೇಟ್ ಜಾಸ್ತಿ ಆಗ್ತಾ ರೇಟ್ ಆಫ್ ದ ರಿಯಾಕ್ಷನ್ನು ಜಾಸ್ತಿ ಆಗುತ್ತೆ. ಓಕೆ, ಸೊ ಇದನ್ನು ನಾವೇನಂತ ಕರಿತೀವಿ? Vmax, ಮ್ಯಾಕ್ಸಿಮಮ್ ವೆಲಾಸಿಟಿ. ಆದರೆ ಈಗ ಫಾರ್ ಎಕ್ಸಾಂಪಲ್ 10 ಎನ್ಸೈಮ್ ಇತ್ತಪ್ಪ, 2 ಸಬ್ಸ್ಟ್ರೇಟ್ ಇತ್ತು, 10 ಎನ್ಸೈಮ್ ಇತ್ತು. ನೆಕ್ಸ್ಟ್ ಏನಾಯಿತು? 3 ಸಬ್ಸ್ಟ್ರೇಟ್, 4 ಸಬ್ಸ್ಟ್ರೇಟ್, 5 ಸಬ್ಸ್ಟ್ರೇಟ್, 6 ಸಬ್ಸ್ಟ್ರೇಟ್, ಕೊನೆಗೆ ಹೋಗಿ ಇಲ್ಲಿ 10 ಸಬ್ಸ್ಟ್ರೇಟ್. ಸೊ ಇಲ್ಲಿ
ಒಂದೊಂದು ಸಬ್ಸ್ಟ್ರೇಟ್ಗೂ ಒಂದೊಂದು ಎನ್ಸೈಮ್ ಇದೆ ಮಕ್ಕಳ. ಸೊ ಎನ್ಸೈಮ್ ಫುಲ್ ಆಗೋಯ್ತು. ಈಗ ನಾನಿಲ್ಲಿ 12 ಸಬ್ಸ್ಟ್ರೇಟ್ ಹಾಕಿದ್ರೂ ಯಾವುದೇ ಥರದ ರಿಯಾಕ್ಷನ್ನ ಚೇಂಜ್ ಇರೋದಿಲ್ಲ, ಅಂದರೆ ಅದಿನ್ನೂ ಸ್ಪೀಡಾಗಿ ಆಗೋದಿಲ್ಲ. ಯಾಕೆ? ಇಲ್ಲಿ ಇರೋವಂಥ ಎನ್ಸೈಮ್ಸ್ ಎಲ್ಲ ಆಕ್ಯುಪೈ ಆಗಿಬಿಡಿದೆ. ಸೊ ಸ್ಯಾಚುರೇಷನ್ ಟಚ್ ಆಗಿಬಿಡಿದೆ. ಇದು ಹೇಗೆ ಅಂದರೆ ಸಕ್ಕರೆ ಹಾಕ್ತಿರ್ತೀರ, ನೀರಲ್ಲಿ ಕಲಿಸ್ತಾ ಇರ್ತೀರಾ, ಲೆಮನ್ ಜ್ಯೂಸ್ ಮಾಡೋಕ್ಕೆ ಹೇಳ್ತಾರಮ್ಮ, 2 ಸ್ಪೂನ್ ಹಾಕ್ತೀರಾ ಕಲಿಸ್ತೀರಾ, 3 ಸ್ಪೂನ್ ಹಾಕ್ತೀರಾ ಕಲಿಸ್ತೀರಾ, ಅದೊಂಥರ ಆಟ ಆಗಿಬಿಡುತ್ತೆ, ಚೆನ್ನಾಗಿರುತ್ತೆ. ಹಾಕ್ತಾನೆ ಇರ್ತೀರಾ. ಒಂದು ಪಾಯಿಂಟಲ್ಲಿ ನೀವು ಒಂದು 10ನೇ ಸ್ಪೂನ್ ಹಾಕಿದ್ಮೇಲೆ ಅದು ಎಷ್ಟೇ ಕರಗಿಸಿದ್ರೂ ಕರಗಲ್ಲ. ಯಾಕೆ? ಅಲ್ಲಿ ಆ ಸೊಲ್ಯೂಷನ್ ಸ್ಯಾಚುರೇಟ್ ಆಗಿಬಿಡಿದೆ, ಅಲ್ಲಿರೋವಂಥ ಎಲ್ಲ ಇದು ಸ್ಯಾಚುರೇಟ್ ಆಗಿಬಿಡಿದೆ. ಸೊ ಹಾಗೆಯೇ ಇಲ್ಲೂ ಸಹ ಸ್ಯಾಚುರೇಷನ್ ಆದಮೇಲೆ ಆ ರೇಟ್ ಆಫ್ ದ ರಿಯಾಕ್ಷನ್ ಸ್ಟ್ಯಾಗ್ನೆಂಟ್ ಆಗಿಬಿಡುತ್ತೆ. ಇದನ್ನು ಪ್ಲಾಟೂ ರೀಜನ್ ಅಂತ ಕರಿತೀವಿ. ಓಕೆ, ಸೊ ಪ್ಲಾಟೂ ರೀಜನ್ ಥರ ಆಗಿಬಿಡುತ್ತೆ, ಅಂದರೆ ಒಂದೇ ಸ್ಪೀಡಲ್ಲಿ ನಡೀತಾ ಇರುತ್ತೆ. ಸೊ ಇದರ ಎಕ್ಸಾಕ್ಟ್ಲಿ ಹಾಫನ್ನು ನಾವು KM ಅಂತ ಕರಿತೀವಿ. ಇದನ್ನು Vmax/2 ಅಂತ ಕರಿತೀವಿ. ಇದು ಸಬ್ಸ್ಟ್ರೇಟ್ ಕಾನ್ಸಂಟ್ರೇಷನ್, ಇದು ಟೈಮ್. ಸೊ ರೇಟ್ ಆಫ್ ದ ರಿಯಾಕ್ಷನನ್ನು ನಾವೇನಂತ ಕರಿಬೋದು? ΔK/ΔT. ಅಂದರೆ ಎಷ್ಟು ಚೇಂಜ್ ಆಗ್ತಿದೆ ಬೈ ದಿಸ್ ಇಸ್ ΔS. ಸಾರಿ ಮಕ್ಕಳ, ΔS/ΔT ಅಂದರೆ ಎಷ್ಟು ಚೇಂಜ್ ಆಗ್ತಿದೆ, ಎಷ್ಟು ಅದರ ಟೈಮ್ ಗೊತ್ತಾಗ್ತಿದೆ ಅನ್ನೋದನ್ನು ನಾವು ರೇಟ್ ಆಫ್ ದ ರಿಯಾಕ್ಷನಲ್ಲಿ ಅಲ್ಲಿ ತಿಳ್ಕೊಳ್ಬೋದು. ಸರಿನಾ? ಈಸಿನಾ? ಸೊ ಇದಿಷ್ಟು ನಮ್ಮ ಎನ್ಸೈಮ್ಸ್ ಬಗ್ಗೆ ನೀವು ತಿಳ್ಕೊಬೇಕು. ಸೊ ನೆಕ್ಸ್ಟ್ ಬರೋ ಅಂಥದ್ದು ಎನ್ಸೈಮ್ಸಲ್ಲಿ 6 ಕ್ಲಾಸಸ್ ಯಾವ್ದ್ಯಾವ್ದು? ಆಕ್ಸಿಡೋರಿಡಕ್ಟೇಸಸ್, ಟ್ರಾನ್ಸ್ಫರೇಸಸ್, ಹೈಡ್ರೋಲೇಸಸ್, ಐಸೋಮರೇಸಸ್, ಲೈಯೇಸಸ್, ಲೈಗೇಸಸ್. ಓಕೆ, ಸೊ ಆಕ್ಸಿಡೋರಿಡಕ್ಟೇಸಸ್ ಅಂದರೆ ಆಕ್ಸಿಡೇಷನ್ ರಿಡಕ್ಷನ್ ರಿಯಾಕ್ಷನ್ಸ್ ಏನಾಗುತ್ತೆ, ಅಲ್ಲಿ ಲಾಸ್ ಆಫ್ ಹೈಡ್ರೋಜನ್, ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಲಾಸ್ ಆಫ್ ಎಲೆಕ್ಟ್ರಾನ್ಸ್, ಆದರೆ 2 ಪರ್ಸ್ಪೆಕ್ಟಿವಲ್ಲೂ ನೀವು ಕೆಮಿಸ್ಟ್ರಿ ಸರ್ ಅವರು ಮಾತಾಡ್ತಾರೆ. ನಾವು ತುಂಬ ಹೈಡ್ರೋಜನ್ನ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತೀವಿ. ಸೊ ಅಲ್ಲಿ ಆ ಚೇಂಜಸ್ಗೆ ಯಾರು ಹೆಲ್ಪ್ ಮಾಡ್ತಾರೆ? ಆಕ್ಸಿಡೋರಿಡಕ್ಟೇಸ್ ಎನ್ಸೈಮ್. ಟ್ರಾನ್ಸ್ಫರೇಸ್ ಅಂದರೆ ಲೆಟ್ಸೆ ಎಗೆ ಒಂದು ಗ್ರೂಪ್ ಇರುತ್ತೆ, ಅದಕ್ಕೊಂದು ಆಲ್ಡಿಹೈಡ್ ಗ್ರೂಪೋ ಕೀಟೋನ್ ಗ್ರೂಪೋ ಏನೋ ಇರುತ್ತೆ, ಇಲ್ಲಿ ಬಿ ಇರುತ್ತೆ. ಸೊ ರಿಯಾಕ್ಷನ್ ಆದಮೇಲೆ ಬಿ ವಿಲ್ ಹ್ಯಾವ್ ದ ಗ್ರೂಪ್, ಎ ವಿಲ್ ಬಿ ದ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಗ್ರೂಪನ್ನು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದನ್ನು ಟ್ರಾನ್ಸ್ಫರೇಸಸ್ ಅಂತ ಕರಿತೀವಿ. ಹೈಡ್ರೋಲೇಸಸ್ ಅಂದರೆ ಅಲ್ಲಿ ವಾಟರ್ ಮಾಲಿಕ್ಯೂಲನ್ನು ಬ್ರೇಕ್ ಮಾಡುವಂಥದ್ದು, ಅಥವಾ ಡಿಹೈಡ್ರೇಷನ್ ರಿಯಾಕ್ಷನ್ಸ್ ಅಂದರೆ ವಾಟರ್ ರಿಮೂವಲ್ ಆಗುವಂಥದ್ದು, ಅಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬರೋವಂಥದ್ದು ಲೈಯೇಸಸ್, ಕೆಮಿಕಲ್ ಬಾಂಡ್ಸನ್ನು ಬ್ರೇಕ್ ಮಾಡಿ 2 ಭಾಗ ಮಾಡುತ್ತೆ, ಒಂದನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ ಬಂದು ಐಸೋಮರೇಸಸ್, ಈಗ ಗ್ಲೂಕೋಸ್ 6 ಫಾಸ್ಫೇಟ್ ಟು ಫ್ರಕ್ಟೋಸ್ 6 ಫಾಸ್ಫೇಟ್ ಅಂದರೆ ಅದರ ಐಸೋಮೆರಿಕ್ ಫಾರ್ಮನ್ನು ಚೇಂಜ್ ಮಾಡ್ತಿರುತ್ತೆ. ಸೊ ಅದು ಐಸೋಮರೇಸಸ್. ನೆಕ್ಸ್ಟ್ ಬಂದು ಲೈಗೇಸಸ್ ಅಂದರೆ ಅದು 2 ಮುರಿದಿರೋದನ್ನ ಒಟ್ಟಿಗೆ ಸೇರಿಸುತ್ತೆ. ಲೈಯೇಸಸ್ ಬ್ರೇಕ್ ಮಾಡುತ್ತೆ, ಲೈಗೇಸಸ್ ಒಟ್ಟಿಗೆ ಮಾಡುತ್ತೆ. ಓಕೆ, ಅರ್ಥ ಆಯ್ತಾ? ಇದು 2 ಅದು ಡಿಫ್ರೆಂಟ್ ಕ್ಲಾಸಸ್. ಈ ಎನ್ಸೈಮ್ಸ್ನ ಬಗ್ಗೆ ಹೋಗ್ತಾ ಭಾಳಷ್ಟು ಚಾಪ್ಟರ್ಗಳಲ್ಲಿ ತುಂಬ ಡಿಟೇಲಾಗಿ ಕಲಿತೀವಿ. ಸೊ ನೀವು ಎಕ್ಸಾಮ್ ಬರೆಯೋ ಅಷ್ಟರಲ್ಲಿ ಇದ್ರ ಮೇಲೆ ಹೋಲ್ಡ್ ತುಂಬ ಇರುತ್ತೆ, ಆಯಿತಾ? ಸೊ ನೀವು ಸೆಕೆಂಡ್ PU ಸಿಲೆಬಸ್ ಮುಗಿಸಿದ ಮೇಲೆ, 2 ಒಟ್ಟಿಗೆ ಮುಗಿಸಿದ ಮೇಲೆ ಈ ಸಬ್ಜೆಕ್ಟ್ ಮೇಲೆ ಇನ್ನೂ ತುಂಬ ಹೋಲ್ಡ್ ಬರುತ್ತೆ. ಸೊ ಅವಾಗ ರಿವೈಸ್ ಮಾಡೋದಕ್ಕೆ ತುಂಬ ಮಜಾ ಬರುತ್ತೆ. ಅವಾಗ ನಾನು ಹೇಳೋದೇ ಬೇಕಿಲ್ಲ, ನೀವೇ ಹೇಳ್ಬಿಡ್ತೀರಾ, ಮ್ಯಾಮ್ ಇದಕ್ಕೆ ಟ್ರಾನ್ಸ್ಫರೇಸಸ್ಗೆ ಇದು ಎಕ್ಸಾಂಪಲು, ಮ್ಯಾಮ್ ಇದಕ್ಕೆ ಈ ಥರದ ಎಕ್ಸಾಂಪಲು ಅಂತ ಈಸಿಯಾಗಿ ಹೇಳ್ಬಿಡ್ತೀರಾ. ಸೊ ಅಲ್ಲಿವರೆಗೂ ಒಂದು ಸ್ವಲ್ಪ ಪೇಷನ್ಸಿಂದ ಕಾಯಬೇಕು. ಓಕೆ, ಸೊ ಲಾಸ್ಟ್ ಬರೋ ಅಂಥದ್ದು ಇನ್ಹಿಬಿಟರ್ಸ್. ಸೊ ಈ ಎನ್ಸೈಮ್ಸ್ನ ಬಿಟ್ಬಿಟ್ರೆ ತುಂಬ ರಿಯಾಕ್ಷನ್ಸ್ ನಡೆದೋಗುತ್ತೆ ತುಂಬ ಬೇಗ. ಕೆಲವೊಂದು ರಿಯಾಕ್ಷನ್ಸ್ಗೆ ಸ್ವಲ್ಪ ತಡೆಗಟ್ಟಬೇಕು ಅಲ್ವಾ? ಪಟ್ಟಂತ ಆಗೋಗ್ಬಿಟ್ರೆ ಅದಕ್ಕೆ ಒಂದು ಸ್ವಲ್ಪ ನಿಧಾನ, ಅದನ್ನೊಂದು ಸ್ವಲ್ಪ ತಡೆಗಟ್ಟಬೇಕು. ಸೊ ಈ ನದಿಗಳು ಹರ್ಕೊಂಡು ಹೋಗ್ಬಿಟ್ರೆ ಅದನ್ನು ಸ್ವಲ್ಪ ನಿಲ್ಲಿಸ್ತೀವಲ್ವ, ಅಲ್ಲಲ್ಲಿ ಸ್ವಲ್ಪ ನಿಲ್ಲಿಸಿ, ಯಾಕೆಂದರೆ ತುಂಬ ಸಮಯಕ್ಕೆ ನಮಗೆ ಆ ನೀರು ಬೇಕಾಗುತ್ತೆ. ಸೊ ಹಾಗೆ ಆ ಡ್ಯಾಮ್ ಅಂತ ಏನು ಹೇಳ್ತೀವೋ ಅದೇ ಥರ ನಮ್ಮ ಇನ್ಹಿಬಿಟರ್ಸ್ ಕೂಡ. ಸೊ ಇಲ್ಲಿ 3 ಥರದ ಇನ್ಹಿಬಿಟರ್ಸ್ ಇದ್ದಾರೆ. ಯಾರವರು? ಕಾಂಪಿಟೇಟಿವ್ ಇನ್ಹಿಬಿಟರ್ಸ್. ಸೊ ಕಾಂಪಿಟೇಟಿವ್ ಇನ್ಹಿಬಿಟರ್ಸ್ ಅಂದರೆ ಈ ಥರ ಇದ್ದರೆ ಎನ್ಸೈಮು, ಇದೆಲ್ಲ ಇನ್ಹಿಬಿಟರು, ಇದು ಈ ಥರ ಇರುತ್ತೆ ಇನ್ಹಿಬಿಟರು, ಸಬ್ಸ್ಟ್ರೇಟೂ ಇದೇ ಥರ ಇರುತ್ತೆ. ಸೊ ಅವು 2 ಸ್ಟ್ರಕ್ಚರಲಿ ಸಿಮಿಲರ್. ಹೀರೋ ಮತ್ತು ವಿಲನ್ ಇಬ್ಬರು ಒಂದೇ ಥರ ಇದ್ದಾರೆ ನೋಡೋಕ್ಕೆ. ಸೊ ಹಾಗಾಗಿ ಇಬ್ಬರು ಕಂಪೀಟ್ ಮಾಡ್ತಾರೆ. ಯಾರು ಹೋಗಿ ಅಲ್ಲಿ ಕೂರ್ತಾರೋ ಅದ್ರ ಬೇಸಿಸ್ ಮೇಲೆ ಆ ರಿಯಾಕ್ಷನ್ನ ರೇಟ್ ಡಿಪೆಂಡ್ ಆಗುತ್ತೆ. ಈಗ ಇನ್ಹಿಬಿಟರ್ ಹೋಗಿ ಕೂತ್ಕೊಂಡ್ರೆ ಆ ರಿಯಾಕ್ಷನ್ನ ರೇಟ್ ಕಡಿಮೆ ಆಗುತ್ತೆ, ಸಬ್ಸ್ಟ್ರೇಟ್ ಹೋಗಿ ಕೂತ್ಕೊಂಡ್ರೆ ರಿಯಾಕ್ಷನ್ನ ರೇಟ್ ಜಾಸ್ತಿ ಆಗುತ್ತೆ. ಸೊ ದೇ ಆರ್ ಕಂಪೀಟಿಂಗ್, ಒಂದೇ ಆ್ಯಕ್ಟಿವ್ ಸೈಟ್ಗೆ ಇಬ್ಬರು ಹೊಡೆದಾಡ್ತಾ ಇದ್ದಾರೆ, ಆಯಿತಾ? ಸೊ ಲೈಕ್ ಪೊಲಿಟಿಷಿಯನ್ಸ್, CM ಕುರ್ಚಿ, ಸೊ ಆ ಥರ ಎಕ್ಸಾಂಪಲ್. ನೆಕ್ಸ್ಟ್ ಬರೋ ಅಂಥದ್ದು ನಾನ್ ಕಾಂಪಿಟೇಟಿವ್. ಸೊ ಇಲ್ಲೇನಾಗುತ್ತೆ,
ಇದು ಆ್ಯಕ್ಟಿವ್ ಸೈಟ್ ಇದೆ, ಇದು ಆ್ಯಕ್ಟಿವ್ ಸೈಟ್ ಬಿಟ್ಟು ಇನ್ನೊಂದು ಸೈಟ್ ಅದು. ಓಕೆ, ಅದನ್ನೇನಂತ ಕರಿತೀವಿ? ಆಲೋಸ್ಟೆರಿಕ್ ಸೈಟ್ ಅಂತ ಕರಿತೀವಿ. ಏನಂತ ಕರಿತೀವಿ ಮಕ್ಕಳ? ಆಲೋಸ್ಟೆರಿಕ್ ಸೈಟ್. ಸೊ ಈ ನಾನ್ ಕಾಂಪಿಟೇಟಿವಲ್ಲಿ ಏನಾಗುತ್ತೆ, ಅಯ್ಯೋ ನೀನು ಹೋಗಿ ಸಬ್ಸ್ಟ್ರೇಟ್ ನೀನು ಹೋಗಿ ಆ್ಯಕ್ಟಿವ್ ಸೈಟಲ್ಲಿ ಕೂತ್ಕೊ, ನಾನು ನಿಂಗೇನೋ ತೊಂದರೆ ಮಾಡಲ್ಲ, ನಾನು ಹೋಗ್ಬಿಟ್ಟು ಆಲೋಸ್ಟೆರಿಕ್ ಸೈಟಲ್ಲಿ ಕೂತ್ಕೋತೀನಿ. ಸೊ ಹೇಗಾದರೂ ನಾನು ನಿಲ್ಲಿಸ್ತೀನಿ ನಿನ್ನ ರಿಯಾಕ್ಷನ್ನ, ನಾನು ಇಲ್ಲಿ ಬಂದು ಹೊಡೆದಾಡಲ್ಲ ನಿನ್ನ ಜೊತೆ, ನಾನು ಆಲೋಸ್ಟೆರಿಕ್ ಸೈಟ್ಗೆ ಹೋಗಿ ಕೂತ್ಕೋತೀನಿ. ಅದು ಯಾವುದು ಮಕ್ಕಳ? ನಾನ್ ಕಾಂಪಿಟೇಟಿವ್. ನಾನೇನು ಕಂಪೀಟೇ ಮಾಡ್ತಾ ಇಲ್ಲ ನಿನ್ನ ಜೊತೆ, ಆದರೆ ನಾನು ಮಾಡೋ ಕೆಲಸನ ನಾನು ಮಾಡ್ತಾಯಿದ್ದೀನಿ. ಇವರಿಬ್ಬರಿಗಿಂತ ನೆಕ್ಸ್ಟ್ ಬರೋರು ಬಾಸ್, ನೆಕ್ಸ್ಟ್ ಲೆವೆಲ್ ಅವರು ಆಯಿತು ನೀನು ಎನ್ಸೈಮ್ ಸಬ್ಸ್ಟ್ರೇಟ್ ನೀವಿಬ್ಬರು ಇಂಟ್ರಾಕ್ಟ್ ಆಗಿ, ನೀವಿಬ್ಬರು ಫ್ರೆಂಡ್ಸ್ ಆಗಿ, ಆಮೇಲೆ ನೋಡ್ಕೋತೀನಿ ನಾನು ಅಂತ. ಸೊ ಫಸ್ಟ್ ಏನು, ಈ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ ಆದಮೇಲೆ ಇದು ಸಬ್ಸ್ಟ್ರೇಟಿಗೆ ಬೇರೆ ಬಣ್ಣ ಕೊಟ್ಬಿಡೋಣ. ಸೊ ಇಲ್ಲಿ ಸಬ್ಸ್ಟ್ರೇಟ್ ಬಂದು ಕೂತ ಮೇಲೆ ಈ ಎನ್ಸೈಮ್ ಸಬ್ಸ್ಟ್ರೇಟ್ ಕಾಂಪ್ಲೆಕ್ಸ್ಗೆ ಹೋಗಿ ಅಟ್ಯಾಚ್ ಆಗುತ್ತೆ, ಅಲ್ಲಿ ಮುಂದಕ್ಕೆ ಪ್ರಾಡಕ್ಟ್ ಫಾರ್ಮ್ ಆಗೋದಕ್ಕೆ ಬಿಡಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ? ಅನ್ಕಾಂಪಿಟೇಟಿವ್. ಸೊ ಇಲ್ಲಿ ಲೆಟ್ಸೆ ಆಲ್ರೆಡಿ ಪೇರೆಂಟ್ಸಿಗೆ ಭಾಳಷ್ಟು ಡೌಟ್ ಇದೆ, ಓಕೆ ಬಾಯ್ ಫ್ರೆಂಡ್ ಇದ್ದಾನೇನೋ ಅಥವಾ ತುಂಬ ಬೆಸ್ಟ್ ಫ್ರೆಂಡ್ಸ್ ಇದ್ದಾರೇನೋ ಅನ್ನೋ ಥರದ್ರಲ್ಲಿ ಇಲ್ಲಿ ಆಲ್ರೆಡಿ ಡೌಟ್ ಇದೆ. ಯಾವಾಗಲೂ ಹೇಳ್ತಾ ಇರ್ತಾರೆ ಇಲ್ಲ ಬೇಡ 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 ಅಂತ. ಇಲ್ಲಿ ಫಸ್ಟು ನೋಡೋಣ ಯಾರು ಸಿಗ್ತಾರೆ, ನಾನು ನಿಮ್ಮ ಜೊತೆಗೆ ಬರ್ತೀನಿ ನಡಿ ನೋಡೋಣ ಅನ್ನೋ ಥರ. ಇಲ್ಲಿ ಕೊನೆಯಲ್ಲಿ ಫಸ್ಟ್ ಸಿಗಲಿ ಆಮೇಲೆ ಮಾತಾಡ್ಕೊಳ್ಳೋಣ ಅಂತ. ಸೊ ಹಾಗೆ ಈ ಮೂರೂ ಕಡೆ ನಾವು ಅದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಏನದು? ಕಾಂಪಿಟೇಟಿವ್, ನಾನ್ ಕಾಂಪಿಟೇಟಿವ್, ಅನ್ಕಾಂಪಿಟೇಟಿವ್. ಸಿಂಪಲ್, ಕ್ಲಿಯರ್? ಓಕೆ. ಸೊ ಇದಿಷ್ಟು ಟಾಪಿಕ್ಸ್ ನಮ್ಮ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನಲ್ಲಿರೋವಂಥದ್ದು. ಸೊ ಇದನ್ನೆಲ್ಲ ನಾನು ನಿಮ್ಮ ಇದರಲ್ಲಿ ಹಾಕಿದ್ದೀನಿ, ಒಂದೇ ಮೈಂಡ್ ಮ್ಯಾಪಲ್ಲಿ ಹಾಕಿದ್ದೀನಿ. ಸೊ ಈ ಮೈಂಡ್ ಮ್ಯಾಪ್ನಲ್ಲಿ ನೀವು ಇಡೀ ಚಾಪ್ಟರನ್ನು ರಿವೈಸ್ ಮಾಡ್ಬೋದು. ಸೊ ಈ ನೋಟ್ಸ್ ಎಲ್ಲ ಎಲ್ಲಿ ಸಿಗುತ್ತೆ? ಈ ನೋಟ್ಸ್ ಎಲ್ಲ ನಮ್ಮ ಪರೀಕ್ಷೆ ಆ್ಯಪ್ನಲ್ಲಿ ಸಿಗುತ್ತೆ. ಸೊ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಆ ಹೋಮ್ ಸ್ಕ್ರೀನಲ್ಲಿ ನಿಮ್ಮ ಸ್ಟ್ರೀಮನ್ನು ಚೇಂಜ್ ಮಾಡ್ಕೊಳ್ಳಿ. ಒಂದಷ್ಟು SSLC ಮಕ್ಳು ಇರ್ತಾರಲ್ಲ, ಲಾಸ್ಟ್ ಇಯರ್ ಓದಿ ಈಗ ಕಂಟಿನ್ಯೂ ಮಾಡ್ತಿರೋರು, ನೀವು ನಿಮ್ಮ ಹತ್ರ ಆ್ಯಪ್ ಆಲ್ರೆಡಿ ಇರುತ್ತೆ. ಸೊ ಅಲ್ಲಿ ಸ್ಟ್ರೀಮ್ ಚೇಂಜ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, PUC ಸೈನ್ಸ್ ಅಂತ ಮಾಡ್ಕೊಳ್ಳಿ. ಸೊ ಆವಾಗ ನಿಮಗೆ ಇದೆಲ್ಲ ಅವೈಲಬಲ್ ಇರುತ್ತೆ. ಸೊ ಅಲ್ಲಿ ಇದೊಂದೇ ಅಲ್ಲ, ಈ PPT ಒಂದೇ ಅಲ್ಲ, ಒನ್ ಶಾಟ್ PPT, ಅದ್ರ ಜೊತೆ ನಮ್ಮ KCET PYQs, ಬೋರ್ಡ್ ಎಕ್ಸಾಮ್ PYQs, ಮತ್ತು ಟೆಕ್ಸ್ಟ್ ಬುಕ್ ಬ್ಯಾಕ್ ಕ್ವೆಶ್ಚನ್ಸ್, ಟೆಕ್ಸ್ಟ್ ಬುಕ್ ಹಿಂದೆ ಇರೋವಂಥ ಪ್ರಶ್ನೆಗಳು ಕೂಡ ಸೊಲ್ಯೂಷನ್ಸ್ ಕೊಟ್ಟಿದ್ದೀವಿ. ಯಾಕೆ ಇಂಪಾರ್ಟೆಂಟ್ ಆಗುತ್ತದು? ಸೊ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ನಮಗೆ MCQs ಮಾಡಿ 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 ರೂಢಿ ಆಗಿಬಿಟ್ಟಿರುತ್ತೆ ಮಕ್ಕಳ. ಅದನ್ನೇ ಲಾಂಗ್ ಆನ್ಸರ್ಸ್ ಬರೀರಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ಯಾವ ಥರ ಆನ್ಸರ್ ಮಾಡಬೇಕು ಅದನ್ನೆಲ್ಲ ಅನ್ನೋದಕ್ಕೆ ಆ ಸೊಲ್ಯೂಷನ್ಸನ್ನು ಕೊಟ್ಟಿದ್ದೀವಿ. ಸೊ ನೋಡೋದು ಮರಿಬೇಡಿ. ಸೊ ಈಗ ಮುಖ್ಯವಾದ ಪಾರ್ಟ್, ಮ್ಯಾಮ್ ಇದಿಷ್ಟು ಅಮೈನೋ ಆಸಿಡ್ಸ್ ಹಾಕ್ಬಿಟ್ಟಿದ್ದೀರಲ್ಲ ಅಂತಂದರೆ ಮಕ್ಕಳ, ನೀವು ನೀಟ್ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರೋ ಅವರೆಲ್ಲ ಈ ಇಷ್ಟು ಅಮೈನೋ ಆಸಿಡ್ಸ್ನ ಸ್ಟ್ರಕ್ಚರ್ ಕಲಿಯೋದು ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಇಲ್ಲಿ ಹಾಕಿದ್ದೀನಿ. ಸೊ ಅಮೈನೋ ಆಸಿಡ್ಸ್ನ ಕ್ಲಾಸಿಫಿಕೇಷನ್ ಬಗ್ಗೆ ಮಾತಾಡಬೇಕು ಅಂದರೆ ಫಸ್ಟ್ ಬಂದು ಅದರ ಚಾರ್ಜ್ ಬೇಸಿಸ್ ಮೇಲೆ. ಸೊ ಒಂದಷ್ಟು ಪಾಸಿಟಿವ್ ಚಾರ್ಜ್ ಇರುವಂಥದ್ದು ಅಥವಾ ಅಸಿಡಿಕ್ ನೇಚರ್ ಇರುವಂಥದ್ದು, ನೆಗೆಟಿವ್ ಚಾರ್ಜ್ ಇರುವಂಥದ್ದು, ಅಸಿಡಿಕ್ ನೇಚರ್ ಇರುವಂಥದ್ದು. ಅಂದರೆ ಅದರ R ಗ್ರೂಪ್ನಲ್ಲೂ ಸಹ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಅದು ಯಾವ್ದ್ಯಾವುದು? ಆಸ್ಪಾರ್ಟಿಕ್ ಆ್ಯಸಿಡ್, ಗ್ಲೂಟಮಿಕ್ ಆ್ಯಸಿಡ್. ಅದರ ಸೈಡ್ ಗ್ರೂಪ್ಸ್ ಅಂದರೆ R ಗ್ರೂಪ್ನಲ್ಲೂ ಸಹ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ಯಾವ್ದು ಎಕ್ಸಾಂಪಲ್? ಆಸ್ಪಾರ್ಟಿಕ್ ಆ್ಯಸಿಡ್, ಗ್ಲೂಟಮಿಕ್ ಆ್ಯಸಿಡ್. ಕೆಲವೊಂದರಲ್ಲಿ ಅದರ R ಗ್ರೂಪ್ನಲ್ಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಸೊ ಅದನ್ನೇನಂತ ಕರಿತೀವಿ? ನಮ್ಮ ಪಾಸಿಟಿವ್ಲಿ ಚಾರ್ಜ್ ಅಮಿನೋ ಆಸಿಡ್ಸ್. ಯಾವುದಾದ್ರು ಎಕ್ಸಾಂಪಲ್? ಲೈಸೀನ್ ಮತ್ತು ಆರ್ಜಿನೀನ್. ಸೊ ಲೈಸೀನ್ ಮತ್ತು ಆರ್ಜಿನೀನ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಮತ್ತು ಜೊತೆಗೆ ಹಿಸ್ಟಿಡೀನ್. ಸೊ ನಾವು ಹಿಸ್ಟೋನ್ಸ್ ಅಂತ ಮಾತಾಡ್ತೀವಿ, ಆ DNA ಬೈಂಡ್ ಆಗೋದು ಅದರ ಬಗ್ಗೆ. ಸೊ ಅಲ್ಲಿ ತುಂಬ ಮುಖ್ಯ ಆಗುತ್ತೆ ಲೈಸೀನ್ ಮತ್ತು ಆರ್ಜಿನೀನ್. ಸೊ ನೆಕ್ಸ್ಟ್ ಬರುವಂಥದ್ದು ಆರೋಮ್ಯಾಟಿಕ್ ರಿಂಗ್ಸ್. ಸೊ ಈ ಮೂರರಲ್ಲಿ ನೀವು ನೋಡಿದಾಗ ಅದರ ಸ್ಟ್ರಕ್ಚರ್ಸ್ನಲ್ಲಿ ರಿಂಗ್ಸ್ ಇದ್ದಾವೆ, ಅಂದರೆ ಬೆನ್ಝೀನ್ ರಿಂಗ್ಸ್ ಇದ್ದಾವೆ. ಸೊ ಆ ಆರೋಮ್ಯಾಟಿಕ್ ರಿಂಗ್ಸ್ ಇರೋದ್ರಿಂದ ಅದನ್ನು ಅರೋಮ್ಯಾಟಿಕ್ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ. ಯಾವ್ದಾವ್ದು ಎಕ್ಸಾಂಪಲ್? ಫಿನೈಲಲನೈನ್, ಟೈರೋಸಿನ್ ಮತ್ತು ಟ್ರಿಪ್ಟೋಫ್ಯಾನ್. ಅರ್ಥ ಆಯ್ತಾ? ಸೊ ಇದು ಮೂರು ನಿಮಗೆ, ಈ ಮೂರು ಕ್ಲಾಸಿಫಿಕೇಷನ್ನ ಬೇಸಿಸ್ ಯಾವಾಗಲೂ ನೆನಪಿರಬೇಕು. ಭಾಳಷ್ಟು ಉಳಿದಿರೋದು ಪೋಲಾರ್, ನಾನ್ ಪೋಲಾರ್, ಅದು ನೀವು ಒಂದ್ಸಲ ನೋಡ್ಕೊಳ್ಬೋದು. ನೆಕ್ಸ್ಟ್ ಬರೋವಂಥದ್ದು ಬಿಟರ್ ಅಯಾನ್. ಐ ಥಿಂಕ್ ಇದ್ರ ಬಗ್ಗೆ ಭಾಳಷ್ಟು ಹೇಳಿದ್ದೀನಿ. ಸೊ ಇದು ಎನ್ಸೈಮ್ ಆ್ಯಕ್ಷನ್ ಹೇಗಿರುತ್ತೆ ಅಂತ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಎನ್ಸೈಮ್ ಆ್ಯಕ್ಟಿವೇಟ್ ಆಯಿತು. ಎನ್ಸೈಮ್ ಆ್ಯಕ್ಟಿವೇಟ್ ಆದಮೇಲೆ
ಅದು ಬಂದು ಸಬ್ಸ್ಟ್ರೇಟ್ ಮೇಲೆ ಕೂತು ಅದನ್ನು ಬ್ರೇಕ್ ಮಾಡುತ್ತೆ. ಸೊ ಅಲ್ಲಿ ಆ ಬಾಂಡ್ಸ್ ಬ್ರೇಕ್ ಆಗಿ ಇದು ತೋರಿಸ್ತಾ ಇರೋದು ಯಾವುದು, ಪೆಪ್ಸಿನ್. ಸೊ ಪೆಪ್ಸಿನ್ ಏನು ಮಾಡುತ್ತೆ, ಪ್ರೋಟೀನ್ ಬ್ರೇಕ್ ಡೌನ್ ಮಾಡುತ್ತೆ. ಎಲ್ಲಿರುತ್ತೆ ಈ ಪೆಪ್ಸಿನ್, ನಮ್ಮ ಸ್ಟಮಕಲ್ಲಿರುತ್ತೆ ಅಲ್ವಾ. ಸೊ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಒಂದು ಸ್ಟೆಪ್ ಆಯಿತು, ಏನಾಯಿತು, ಈ ಪ್ರೋಟೀನನ್ನು ಬಂದು HCl ಹೊಡಿತು ಅಲ್ವಾ. ಸೊ ಈ ಸ್ಟೆಪ್ಪನ್ನು ನಾವೇನಂತ ಕರಿತೀವಿ, ಆಕ್ಟಿವೇಶನ್. ಸೊ ಈ ಪ್ರೋಟೀನ್ ಆಕ್ಟಿವೇಟ್ ಆಗಬೇಕು ಅಥವಾ ಈ ಎನ್ಸೈಮ್ ಆಕ್ಟಿವೇಟ್ ಆಗಬೇಕು. ಸೊ ಈ ಎನ್ಸೈಮ್ ಆಕ್ಟಿವೇಟ್ ಆಗಬೇಕು ಅಂದರೆ ಅದಕ್ಕೆ ಅಸಿಡಿಕ್ ಎನ್ವೈರ್ಮೆಂಟ್ ಬೇಕು. ಸೊ ನಾನು ಹೇಳ್ತಿದ್ದೆ ಕೆಲವೊಂದಕ್ಕೆ ನ್ಯೂಟ್ರಲ್ pH ಬೇಕು ಅಂತ. ಕೆಲವೊಂದಷ್ಟು ಎನ್ಸೈಮ್ಸ್ ಅಸಿಡಿಕ್ pH ಅಲ್ಲಿ ಮಾತ್ರ ಆಕ್ಟಿವ್ ಆಗಿರುತ್ತೆ. ಯಾವುದದು, ನಮ್ಮ ಒಂದು ಎಕ್ಸಾಂಪಲ್ ಇಸ್ ಪೆಪ್ಸಿನ್. ಓಕೆ, ಅದು ಪೆಪ್ಸಿನೋಜನ್ ಇರುತ್ತೆ, ಪೆಪ್ಸಿನ್ ಆಗುತ್ತೆ, ಅದ್ರ ಕತೆ ಎಲ್ಲ ಇದೆ. ನೀವು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಕೇಳಿರ್ತೀರಾ, ಅದನ್ನು ನಾನು ಭಾಳಷ್ಟು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಈ ಆಕ್ಟಿವೇಶನ್ ಅನ್ನೋದನ್ನ ಮರಿಬೇಡಿ. ಅದು ಅದರ ಡಿಫ್ರೆಂಟ್ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಒಂದಷ್ಟು ಎನ್ಸೈಮ್ಸ್ ಬಯಾಲಜಿಕಲ್ ಒರಿಜಿನ್ ಅಂತ ಇರೋವಂಥದ್ದು ಯಾವುದದು, ಟ್ಯಾಕ್ ಪಾಲಿಮರೇಸ್, ಥರ್ಮಸ್ ಅಕ್ವಾಟಿಕಸ್, ನಮ್ಮ PCRಗಳಲ್ಲಿ ಯೂಸ್ ಮಾಡ್ತೀವಿ. ಅದು 90 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಸ್ಟೇಬಲ್ ಇರುತ್ತೆ. ಸೊ ಹಾಗಾಗಿ ಎಲ್ಲದಕ್ಕೂ 40 ಅಂತಲೇ ಹೇಳೋಕ್ಕಾಗಲ್ಲ, ಅದು ಒಂದು ಎಕ್ಸೆಪ್ಷನ್. ಕೆಲವೊಂದಷ್ಟು ಎಕ್ಸೆಪ್ಷನ್ಸ್ ಇದ್ದಾವೆ. ಸೊ ಹೇಗೆ ಸಿಗುತ್ತಿದೆಲ್ಲ ಅದೇ ಎನ್ವೈರ್ಮೆಂಟಲ್ಲಿ ಬೆಳೀತಾ ಇರುವಂಥ ಆರ್ಗ್ಯಾನಿಸಮ್ಸಲ್ಲಿ ಸಿಗುವಂಥದ್ದು. ಓಕೆ, ಸೊ ಇದಿಷ್ಟು ಎಕ್ಸೆಪ್ಷನ್ಸ್, ಎಕ್ಸಾಂಪಲ್ಸ್ ಎಲ್ಲನೂ ಕವರ್ ಮಾಡಿದ್ದೀವಿ. ಸೊ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ. ಇದು ಆಲ್ರೆಡಿ ಹೇಳಿದ್ದೀನಿ. ಓಕೆ, ಆನ್ಸರು ಕಾಣಿಸ್ಬಿಡ್ತಾ. ಓಕೆ, ಸೊ ಫಸ್ಟ್ ಪ್ರಶ್ನೆ, ಎಲಿಮೆಂಟ್ ಹೂಸ್ ಪರ್ಸೆಂಟೇಜ್ ವೇಟ್ ಇಸ್ ಹೈಯೆಸ್ಟ್ ಇನ್ ಬೋತ್ ಅರ್ತ್ ಕ್ರಸ್ಟ್ ಆ್ಯಂಡ್ ಹ್ಯೂಮನ್ ಬಾಡಿ. ಸೊ ನಾನು ಇಷ್ಟೊತ್ತು ಹ್ಯೂಮನ್ ಬಾಡಿಯಲ್ಲಿ ಯಾವ್ದು ಜಾಸ್ತಿ ಇದೆ ಹೇಳ್ತಾ ಇದ್ದೆ, ಕಾರ್ಬನ್ ಮತ್ತು ಹೈಡ್ರೋಜನ್. ಇಲ್ಲಿ ಎರಡೂ ಕಡೆ ಯಾವುದು ಜಾಸ್ತಿ ಇದೆ ಅಂತ ಕೇಳ್ತಿದ್ದಾರೆ. ಯಾವುದದು, ಇನ್ಯಾವುದು, ನಮ್ಮ ಆಮ್ಲಜನಕ ಅಥವಾ ಆಕ್ಸಿಜನ್. ಅರ್ಥ ಆಯ್ತಾ, ಯಾವುದದು ಮಕ್ಕಳ, ಆಮ್ಲಜನಕ ಅಥವಾ ಆಕ್ಸಿಜನ್. ಸೊ ಅದು ಅರ್ತ್ ಕ್ರಸ್ಟ್ನಲ್ಲೂ ಜಾಸ್ತಿ ಇದೆ, ನಮ್ಮ ಹ್ಯೂಮನ್ ಬಾಡಿಯಲ್ಲೂ ಅಥವಾ ಲಿವಿಂಗ್ ಟಿಶ್ಯೂಸಲ್ಲೂ ಭಾಳಷ್ಟು ಜಾಸ್ತಿ ಪ್ರಮಾಣದಲ್ಲಿದೆ. ಸೊ ಅದು ಉತ್ತರ, ಇದು ಆಕ್ಸಿಜನ್. ಸೊ ಈಗ ಅರ್ಥ ಆಯ್ತಾ ಫಸ್ಟ್ ಟೇಬಲ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ಚಾಪ್ಟರ್ನಲ್ಲಿರುವ ಟೇಬಲ್ಸನ್ನು ಮರಿಬೇಡಿ. ನೆಕ್ಸ್ಟ್, ದ ಟೈಪ್ ಆಫ್ ಪಾಲಿಸ್ಯಾಕರೈಡ್ ಪ್ರೆಸೆಂಟ್ ಇನ್ ಅ ಕಾಟನ್ ಫೈಬರ್. ಏನು ಆಪ್ಷನ್ಸು, ಗ್ಲೈಕೋಜನ್, ಸ್ಟಾರ್ಚ್, ಇನ್ಸುಲಿನ್, ಸೆಲ್ಯುಲೋಸ್. ಸೊ ಈ ಕಾಟನ್ ಬಗ್ಗೆ ಮಾತಾಡಿದಾಗ ಯಾವ ಫೈಬರ್ ಆಗಿರಬಹುದು, ಅದು ನಮ್ಮ ಸೆಲ್ಯುಲೋಸ್ ಅಲ್ವಾ. ಸೊ ಸ್ಟಾರ್ಚ್ ಅಲ್ಲ, ಇಟ್ ಈಸ್ ಸೆಲ್ಯುಲೋಸ್. ಓಕೆ, ಸೊ ಗ್ಲೈಕೋಜನ್ ಏನಿದೆ ಅದು ಹ್ಯೂಮನ್ ಬಾಡಿಯಲ್ಲಿರುವಂಥದ್ದು. ಇನ್ಸುಲಿನ್ ಏನಿದೆ ಅದು ಪ್ರೋಟೀನ್ ಅಲ್ವಾ. ಸೊ ನೆಕ್ಸ್ಟ್, ಸ್ಟಾರ್ಚ್ ಇಸ್ ಅ ಪಾಲಿಸ್ಯಾಕರೈಡ್, ಸೆಲ್ಯುಲೋಸ್ ಇಸ್ ಅ ಪಾಲಿಸ್ಯಾಕರೈಡ್. ಆದರೆ ಇಲ್ಲಿ ತುಂಬ ಜಾಸ್ತಿ ಪ್ರಮಾಣದಲ್ಲಿರುವಂಥದ್ದು ಯಾವುದು, ಇಟ್ ಈಸ್ ಸೆಲ್ಯುಲೋಸ್. ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್. ಇದು ನಮ್ಮ ಪ್ರೋಟೀನ್ ಟೈಪ್ಸ್ನ ಮೇಲಿರುವಂಥ ಪ್ರಶ್ನೆ. ಸೊ ಆ ಟೇಬಲನ್ನು ಸಹ ಮರಿಬೇಡಿ. ಮ್ಯಾಮ್ ಆ ಟೇಬಲ್ ಇಲ್ಲಿ ಹೇಳೇ ಇಲ್ಲ ಅಂದರೆ ಈ ಟೇಬಲನ್ನು ನಾನು ಒನ್ ಶಾರ್ಟ್ ವಿಡಿಯೋಲ್ಲಿ ಸಹ ಡಿಸ್ಕಸ್ ಮಾಡಿದ್ದೀನಿ, ಅಲ್ಲಿ ಅದನ್ನು ನೋಡೋದು ಮರಿಬೇಡಿ. ಸೊ ಈಗ ಕೊಲಾಜಿನ್ ಅಂತ ತೊಗೊಂಡ್ರೆ ಅದು ಒಂದು ಮೇಟ್ರಿಕ್ಸ್ ಅಲ್ವಾ. ಏರಿಯೋಲಾರ್ ಟಿಶ್ಯೂಸ್ ಬಗ್ಗೆ ನಾವು ಮಾತಾಡಿದ್ದೀವಿ, ಕ್ಲಾಸಿಫಿಕೇಶನ್ ಆಫ್ ಟಿಶ್ಯೂಸಲ್ಲಿ. ಅಲ್ಲಿ ಏನಾಗುತ್ತೆ, ಒಂದು ಗ್ರೌಂಡ್ ಮೇಟ್ರಿಕ್ಸ್ ಇರುತ್ತೆ, ಅದ್ರ ಮೇಲೆ ಅರೇಂಜ್ ಆಗಿರುತ್ತೆ ಫೈಬರ್ಸ್ ಅಲ್ವಾ, ಅಡಿಪೋಸ್ ಟಿಶ್ಯೂ ಫೈಬರ್ಸ್. ಸೊ ಆ ಮೇಟ್ರಿಕ್ಸ್ ಯಾವುದಿದೆ ಅದು ಕೊಲಾಜಿನ್, ಅದು ಕೊಲಾಜಿನ್. ಸೊ 1S. ಟ್ರಿಪ್ಸಿನ್ ಏನು, ಟ್ರಿಪ್ಸಿನ್ ಇಸ್ ಅ ಎನ್ಸೈಮ್. ಸೊ ಇದೂ ನಮ್ಮ ಡೈಜೆಸ್ಟಿವ್ ಸಿಸ್ಟಮಲ್ಲಿ ಹೆಲ್ಪ್ ಮಾಡುವಂಥದ್ದು ಅಲ್ವಾ, ಟ್ರಿಪ್ಸಿನ್. ನೆಕ್ಸ್ಟ್ ಬರೋವಂಥದ್ದು ಇನ್ಸುಲಿನ್. ಇನ್ಸುಲಿನ್ ಇಸ್ ಅನ್ ಹಾರ್ಮೋನ್. ಏನಕ್ಕೆ ತುಂಬ ಇಂಪಾರ್ಟೆಂಟ್, ಅದು ಗ್ಲೂಕೋಸ್ ಹೋಮಿಯೋಸ್ಟಾಸಿಸ್ ಅಥವಾ ಗ್ಲೂಕೋಸ್ನ ಕಾನ್ಸಂಟ್ರೇಷನ್ ಮೇಂಟೈನ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋವಂಥದ್ದು ಯಾವುದು, ಆ್ಯಂಟಿಬಾಡೀಸ್. ಸೊ ಆ್ಯಂಟಿಬಾಡೀಸ್ನಲ್ಲಿ ಏನಾದರೂ ಇಂಪಾರ್ಟೆಂಟ್ ಫಂಕ್ಷನ್, ಇನ್ಫೆಕ್ಷನ್ಸನ್ನು ಫೈಟ್ ಮಾಡುವಂಥದ್ದು. ಸೊ ಇದು ಈಸಿ ಮ್ಯಾಚ್ ದ ಫಾಲೋಯಿಂಗ್ ಅಲ್ವಾ. ಈ ಥರ ಮ್ಯಾಚ್ ದ ಫಾಲೋಯಿಂಗ್ಸ್ ಬಂದಿರೋದು ಯಾವ ವರ್ಷದಲ್ಲಿ, 2023. ಸೊ ಈ ಥರ ಕ್ವೆಶ್ಚನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆಪ್ಷನ್ಸ್ ಹೇಗೆ ಚೂಸ್ ಮಾಡೋದು, ಸೊ ಇಲ್ಲಿದೆ ಆಪ್ಷನ್ಸ್. ಓಕೆ, ಸೊ 1S. ಓಕೆ, ಇದು ಕರೆಕ್ಟು, ಇದಲ್ಲೇ ಫಸ್ಟೇ ಹೊರಟೋಯ್ತು. ಒಂದು ಗೊತ್ತಿದ್ರೂ ಆನ್ಸರ್ ಮಾಡ್ಬೋದು. 2 ಇಸ್ R, 2 ಇಸ್ R. ಸೊ ಇದು ಹೊರಟೋಯ್ತು. ನೆಕ್ಸ್ಟ್ ಬಂದು ಸಾರಿ 2 ಇಸ್ R ಕರೆಕ್ಟ್ ಅಲ್ವಾ. ಸೊ ಇದು ಕರೆಕ್ಟ್. ಒಂದು ನಿಮಿಷ ಮಕ್ಕಳೇ. ಸೊ ಇನ್ನೊಂದ್ಸಲ ನೋಡೋಣ. ಸೊ 1 ಇಸ್ S. ಸೊ 1S 3 ಆಪ್ಷನ್ಸಲ್ಲಿದೆ, ಇದು ಒಂದು ಆಪ್ಷನ್ ಹೊರಟೋಯ್ತು. ನೆಕ್ಸ್ಟ್ 2R, ಇದು ಎರಡೂ ಹೊರಟೋಯ್ತು ಅಲ್ವಾ. ಸೊ ಇಲ್ಲಿ 1S, 2R, 3
ಮತ್ತು 3Q ಮತ್ತು 4P. ಸೊ ನಿಮಗೆ 1S 2R ಗೊತ್ತಾಗೋದ್ರೆ ನಿಮ್ಗಲ್ಲಿ ಸರಿಯಾದ ಉತ್ತರ ಗೊತ್ತಾಗೋಗುತ್ತೆ. ನೀವು ಪೂರ್ತಿ ನೆನ್ಪಿಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. 2 ಗೊತ್ತಿದ್ರೂ ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸನ್ನು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಯಾವತ್ತೇ ಆಗಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸನ್ನು ಮಿಸ್ ಮಾಡಬೇಡಿ. ಹಾಗೆ ನಮ್ಮ ಬಯಾಲಜಿ ಸಬ್ಜೆಕ್ಟಲ್ಲಿ ನಿಮಗೆ ತುಂಬ ಅದೃಷ್ಟ ಜಾಸ್ತಿ, ಭಾಳಷ್ಟು ಮ್ಯಾಚ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬರುತ್ತೆ. ನೀಟ್ ಎಕ್ಸಾಮಲ್ಲೂ ಬರುತ್ತೆ ಮಕ್ಕಳ. ಈ ಟೆಕ್ನಿಕ್ ಅಲ್ಲಿ ಭಾಳಷ್ಟು ವರ್ಕ್ ಆಗಲ್ಲ, ಕೆಲವು ತುಂಬ ಜಂಬಲ್ ಮಾಡಿ ಕೊಟ್ಟಿರ್ತಾರೆ ಆಪ್ಷನ್ಸ್, ಬಟ್ ಟ್ರೈ ಮಾಡೋದಂತೂ ಮರಿಬೇಡಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೊ ಇಲ್ಲಿ the graph showing the concept of activation energy of enzyme. Okay, observe the graph and choose the correct option from for M and N. ಸೊ ಇಲ್ಲಿ ಎರಡೂ ಆಕ್ಟಿವೇಶನ್ ಎನರ್ಜಿ, ಅದಂತೂ ಗೊತ್ತು ನಮಗೆ ಅಲ್ವಾ. ಆಕ್ಟಿವೇಶನ್ ಎನರ್ಜಿ ವಿತ್ ಎನ್ಸೈಮ್, ವಿತೌಟ್ ಎನ್ಸೈಮ್. ಸೊ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇದ್ದಾಗ ಯಾವಾಗಲೂ ಅದೇನು ಮಕ್ಕಳ, ಅದು ವಿತ್ ಎನ್ಸೈಮ್. ಎನ್ಸೈಮ್ ಇದ್ದಾಗ ಆಕ್ಟಿವೇಶನ್ ಎನರ್ಜಿ ಕಡಿಮೆ ಇರುತ್ತೆ. ಸೊ ಎನ್ಸೈಮ್ ಇಲ್ದಿದ್ದಾಗ ಆಕ್ಟಿವೇಶನ್ ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಹಾಗಾದರೆ ಆಪ್ಷನ್ಸ್ ನೋಡೋಣ. ಓಕೆ, ಎಮ್ ಇಸ್ ಹೈ ಟೆಂಪ್ರೇಚರ್, ಎಮ್ ಇಸ್ ಹೈ ಸಬ್ಸ್ಟ್ರೇಟ್ ಅಲ್ಲ. ಸೊ ಇದು ಎರಡು ಅಲ್ಲೇ ಹೊರಟೋಯ್ತು. ಎಮ್ ಇಸ್ ಆಕ್ಟಿವೇಶನ್ ಎನರ್ಜಿ, ಎಮ್ ಇಸ್ ಆಕ್ಟಿವೇಶನ್ ಎನರ್ಜಿ. ಸೊ ಇಲ್ಲಿ ಎಮ್ ಇಸ್ ಆಕ್ಟಿವೇಶನ್ ಎನರ್ಜಿ ವಿತೌಟ್ ಎನ್ಸೈಮ್, ಇದು ವಿತ್ ಎನ್ಸೈಮ್. ಸೊ ವಿತೌಟ್ ಎನ್ಸೈಮ್ ಜಾಸ್ತಿ ಇರುತ್ತೆ, ವಿತ್ ಎನ್ಸೈಮ್ ಕಡಿಮೆ ಇರುತ್ತೆ. ಸೊ ಇಲ್ಲಿ ಉತ್ತರ ಯಾವುದು? ಸಿ. ತುಂಬ ಸಿಂಪಲ್ ಅಲ್ವಾ. ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಸರಿನಾ? ಸೊ ಇದು ಸರಿಯಾದ ಉತ್ತರ. ಓಕೆ, ಗ್ರಾಫ್ ನೋಡಿದ ತಕ್ಷಣ ನೀವು ಆನ್ಸರ್ ಮಾಡಿಬಿಡ್ಬೇಕು. ಸಿಂಪಲ್. ಸೊ ಇಲ್ಲಿಗೆ ನಮ್ಮ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ KCET ಪ್ರಿಪ್ರೇಷನ್ ಕೂಡ ಮುಗಿಯುತ್ತೆ. ಓಕೆನಾ? ಸೊ ಈ ಕ್ಲಾಸನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್. ಮತ್ತು ನಿಮ್ಮ ಈ ಚಾಪ್ಟರ್ನ ಕಲಿಕೆ ಮುಗ್ದಿದೆ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಅರ್ಥ ಆಗಿದ್ರೆ ಒಂದು ಥಮ್ಸ್ ಅಪ್ ಕೊಡಿ. ಇಲ್ಲ ಮ್ಯಾಮ್ ಸ್ವಲ್ಪ ಡೌಟ್ಸ್ ಇದೆ ಅಂದರೆ ಕಾಮೆಂಟ್ಸಲ್ಲಿ ಹಾಕಿ. ಅದು ಬಿಟ್ಟು ನಮ್ಮ ಹ್ಯಾಶ್ಟ್ಯಾಗ್ ಆಸ್ಕ್ ಪರೀಕ್ಷೆನೂ ನಡೆಯುತ್ತೆ. ಯಾವಾಗ ಮಕ್ಕಳೇ? ಪ್ರತಿ ವಾರ ಶುಕ್ರವಾರ ಸಂಜೆ 6 ಗಂಟೆಗೆ. ಸೊ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಸಹ ನೀವು ಕೇಳ್ಬೋದು. ನಿಮ್ಮ ಫ್ಯಾಕಲ್ಟೀಸ್ ಜೊತೆ ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಸೊ ಅಲ್ಲಿ ನಿಮ್ಮ ಕ್ವೆಶನ್ಸ್ಗೆ ಇಮ್ಮಿಡಿಯೇಟಾಗಿ ಉತ್ತರನೂ ಸಿಗುತ್ತೆ. ಇಲ್ಲ ಮ್ಯಾಮ್ ಪರವಾಗಿಲ್ಲ, ನಾನು ಕಾಮೆಂಟ್ಸಲ್ಲಿ ಹಾಕ್ತೀನಿ ಅಂದರೆ ಅಲ್ಲೂ ಸಹ ನಿಮ್ಗೆ ಉತ್ತರ ಸಿಗುತ್ತೆ ಮಕ್ಕಳ. ಸೊ ಪೋಸ್ಟ್ ಮಾಡೋದನ್ನ ಮರಿಬೇಡಿ. ಎಷ್ಟು ಡೌಟ್ಸ್ ಇದೆಯೋ ನಿಮ್ಗೆ ಅಷ್ಟು ಅರ್ಥ ಆಗಿದೆ ಅಂತ ಗೊತ್ತಾಗಬೇಕು. ಸೊ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಾಗಲಿ ಅಂತ ಹಾರೈಸ್ತಾ ಮತ್ತೆ ನಿಮ್ಮ ಮುಂದೆ ಸಿಗ್ತೀನಿ ಮುಂದಿನ ವಾರ. ಸಿ ಯು, ಬಾಯ್.